ಅಂಡ್ ನಾನ್ ಮೆಟಲ್ಸ್ ನ ಒನ್ ಶಾರ್ಟ್ ವಿಡಿಯೋ. ಇದು ಯಾರ್ಯಾರು ಇನ್ನ ರಿವಿಷನ್ ಮಾಡಿಲ್ಲ ಮತ್ತೆ ಯಾರು ಇನ್ನ ಸ್ಟಾರ್ಟ್ ಮಾಡಿಲ್ಲ ಈ ಚಾಪ್ಟರ್ ಅಂದ್ರೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಬರೀ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಫಿಸಿಕಲ್ ಪ್ರಾಪರ್ಟೀಸ್ ನೋಡೋಣ, ಓಕೆನಾ. ಫಿಸಿಕಲ್ ಪ್ರಾಪರ್ಟೀಸ್ ಫಸ್ಟ್ ನೋಡೋದ್ರೆ ಲಸ್ಟರ್ಸ್ ಅಂದ್ರೆ ಏನಂದ್ರೆ ಶೈನಿಂಗ್ ಸರ್ಫೇಸ್ ಇರುತ್ತೆ, ಓಕೆನಾ. ಮೆಟಲ್ಸ್ ಅಲ್ಲಿ ಶೈನಿಂಗ್ ಸರ್ಫೇಸ್ ಇರುತ್ತೆ, ನಾನ್ ಮೆಟಲ್ಸ್ ಶೈನಿಂಗ್ ಸರ್ಫೇಸ್ ಇರೋದಿಲ್ಲ. ಈ ಶೈನಿಂಗ್ ಸರ್ಫೇಸ್ ನ ಏನಂತೀವಿ ಅಂದ್ರೆ ಮೆಟಾಲಿಕ್ ಕ್ಲಸ್ಟರ್ ಅಂತ ಹೋಗ್ತೀವಿ, ಓಕೆನಾ. ಇದಕ್ಕೆ ಎಕ್ಸೆಪ್ಷನ್ಸ್ ಎಲ್ಲ ಇದೆ, ಆಮೇಲೆ ನಾನು ಹೇಳ್ತೀನಿ. ಇದಾದ್ಮೇಲೆ ನೆಕ್ಸ್ಟ್ ಹೇಳ್ತೀನಿ, ಓಕೆನಾ. ಇನ್ನೊಂದು ಪ್ರಾಪರ್ಟೀಸ್ ನೋಡಿದ್ರೆ ಹಾರ್ಡ್ ಮೆಟಲ್ಸ್ ಹಾರ್ಡ್ ಇರುತ್ತೆ, ನಾನ್ ಮೆಟಲ್ಸ್ ಹಾರ್ಡ್ ಇರುತ್ತೆ ನಿಮ್ಗೆ ಗೊತ್ತು. ಮತ್ತೆ ಇನ್ನೊಂದು ನೋಡಿದ್ರೆ ಮ್ಯಾಲಿಯಬಿಲಿಟಿ ಅಂದ್ರೆ ಒಂದು ಮೆಟಲ್ ನ ಎಷ್ಟಾಗುತ್ತೋ ಥಿನ್ ಶೀಟ್ ಆಗಿ ಕನ್ವರ್ಟ್ ಮಾಡಿದ್ರೆ ಆ ಥಿನ್ ಶೀಟ್ ಆಗಿ ಕನ್ವರ್ಟ್ ಮಾಡೋ ಎಬಿಲಿಟಿ ನಾನು ಹೇಳ್ತೀವಿ ಮ್ಯಾಲಿಯಬಿಲಿಟಿ ಅಂತೀವಿ. ಇದು ಮೆಟಲ್ಸ್ ಅಲ್ಲಿ ಆಗುತ್ತೆ, ನಾನ್ ಮೆಟಲ್ಸ್ ಅಲ್ಲಿ ಆಗೋದಿಲ್ಲ, ಓಕೆನಾ. ಮತ್ತೆ ಡಕ್ಟೈಲ್ ವೈರ್ ಆಗಿ ಕನ್ವರ್ಟ್ ಮಾಡೋದು, ಓಕೆನಾ. ಬಡ್ದಿ ಓಕೆನಾ. ಈಗ ನಿಮ್ಗೆ ಹೆಂಗೆ ಕಮ್ಮಿ ಮಾರ್ಕ್ಸ್ ಬಂತಂದ್ರೆ ನಿಮ್ಮ ಮನೇಲಿ ಹೆಂಗ್ ಬಡಿತಾರೆ ಆ ತರ ಇಲ್ಲೂ ಬಡ್ದಿ ಏನ್ ಮಾಡ್ತಾರೆ, ಫಸ್ಟ್ ಮ್ಯಾಲಿಯಬಿಲಿಟಿ ಅದಕ್ಕೆ 30 ಏನ್ ಮಾಡ್ತಾರೆ, ಥಿನ್ ಶೀಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಇಲ್ಲಿ ಬಡ್ದಿ ಏನ್ ಮಾಡ್ತಾರೆ, ವೈರ್ ಆಗಿ ಕನ್ವರ್ಟ್ ಮಾಡ್ತಾರೆ, ಓಕೆನಾ. ಇದು ಮೆಟಲ್ಸ್ ಅಲ್ಲಿ ಆಗುತ್ತೆ, ನಾನ್ ಮೆಟಲ್ಸ್ ಅಲ್ಲಿ ಆಗೋದಿಲ್ಲ. ಮತ್ತೆ ನೆಕ್ಸ್ಟ್ ನೋಡೋದ್ರೆ ಗುಡ್ ಕಂಡಕ್ಟರ್ ಆಫ್ ರಿಟೈನ್ ಎಲೆಕ್ಟ್ರಿಸಿಟಿ. ಇದು ನಿಮ್ಗೆ ನಾರ್ಮಲ್ ಕಾಮನ್ ಗೊತ್ತೇ ಇದೆ. ಮತ್ತೆ ಒಂದು ಆಕ್ಟಿವಿಟಿ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಅಲ್ಯೂಮಿನಿಯಂ ಸ್ಟಿಕ್ ತರ್ತಾ ಇದೀನಿ, ಓಕೆನಾ. ಇಲ್ಲೇನ್ ಮಾಡ್ತೀನಿ ಅಂದ್ರೆ ಸ್ಟ್ಯಾಂಡ್ ಜೊತೆ ಫಿಕ್ಸ್ ಮಾಡಿ ಎಲ್ಲೊಂದು ಬ್ಯಾಗ್ಸ್ ಇಡ್ತೀನಿ, ಓಕೆನಾ. ಇದನ್ನ ತಗೊಳ್ಳಿದೆ ಅಲ್ಯೂಮಿನಿಯಂ ಅಲ್ಲ. ಸೊ ಸುಮ್ಮನೆ ಅನ್ಕೊಳ್ಳಿ, ನೀವೇನೇನು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ರೆ ಅದು ನಮ್ಗೆ ಗೊತ್ತು, ಓಕೆನಾ. ಇದನ್ನ ಇಮ್ಯಾಜಿನೇಷನ್ ಮಾಡ್ಕೋಬಹುದು, ಓಕೆನಾ. ಇದನ್ನ ಇಡ್ತೀನಿ. ಇಲ್ಲೇನ್ ಮಾಡ್ತೀನಿ ಅಂದ್ರೆ ಈಟ್ ಕೊಡ್ತೀನಿ ಒಂದು ಫ್ಯೂಮ್ ಇಂದ, ಓಕೆನಾ. ಒಂದು ಬರ್ನರ್ ಇಂದ ಈಟ್ ಕೊಡ್ತೀನಿ, ಓಕೆನಾ. ಬರ್ನ್ ಮಾಡ್ತೀನಿ. ಅವಾಗ ಏನಾಗುತ್ತೆ, ಅಲ್ಯೂಮಿನಿಯಂ ಏನ್ ಮಾಡುತ್ತೆ, ಇಲ್ಲಿ ವ್ಯಾಕ್ಸ್ ಇಟ್ಟಿರ್ತೀನಲ್ವಾ, ಆ ವ್ಯಾಕ್ಸ್ ಏನಾಗುತ್ತೆ ಕರಗೋಗುತ್ತೆ, ಓಕೆನಾ. ಹೀಟ್ ಟ್ರಾನ್ಸ್ಫರ್ ಆಯ್ತು, ಓಕೆನಾ. ಇದಕ್ಕೆ ಎಕ್ಸಾಂಪಲ್ ಕೊಡೋದು ಏನಾಗುತ್ತೆ ಇಲ್ಲಿ ಅಂದ್ರೆ ಇದಕ್ಕೇನು ಎಕ್ಸಾಂಪಲ್ ಅಂದ್ರೆ ಗುಡ್ ಕಂಡಕ್ಟರ್ ಆಫ್ ರಿಟೈನ್ ಎಲೆಕ್ಟ್ರಿಸಿಟಿ. ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಓಕೆನಾ. ಅದು ಮೆಟಲ್ಸ್ ಇರುತ್ತೆ, ನಾನ್ ಮೆಟಲ್ಸ್ ಆಗೋದು ನಿಮ್ಗೆ ಗೊತ್ತು. ಮತ್ತೆ ಐ ಮೆಲ್ಟಿಂಗ್ ಪಾಯಿಂಟ್ ನಿಮ್ಗೆ ಗೊತ್ತು. ಐ ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಮೆಟಲ್ಸ್ಗೆ, ನಾನ್ ಮೆಟಲ್ಸ್ಗೆ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಈಗ ನೀವು ಅಡಿಗೆ ಮಾಡ್ತಿರಲ್ವಾ, ಅಡಿಗೆ ಮಾಡೋ ಒಂದು ಪಾತ್ರೆ ನೋಡಿರ್ತೀರ, ಅದೇನಾದ್ರೂ ಲೋ ಮೆಲ್ಟಿಂಗ್ ಪಾಯಿಂಟ್ ಇತ್ತು ಅಂದ್ರೆ ಕರಗೆ ಹೋಗುತ್ತೆ, ಪಾತ್ರೆನೇ ಕರಗೋಗುತ್ತೆ. ಇನ್ನು ಅಡಿಗೆ ಎಲ್ಲಿಂದ ಮಾಡ್ತೀರಾ, ಓಕೆನಾ. ಮತ್ತೆ ನೀವು ಇಂಜಿನಿಯರ್ ನೋಡಿರ್ಬೋದು, ಅದೇ ಒಂದೊಂದ್ಸತಿ ಹೀಟ್ ಆಗುತ್ತಲ್ವಾ, ಅದೇನಾದ್ರೂ ಲೋ ಮೆಲ್ಟಿಂಗ್ ಪಾಯಿಂಟ್ ಇದೆ ಅದೇ ಕರಗೋಯ್ತು, ಎಲ್ಲೋಯ್ತು ಗಾಡಿ ಡಮರ್ ಬಿಡ್ತಿತ್ತಲ್ವಾ. ನಾನ್ ಮೆಟಲ್ಸ್ ಅಲ್ಲಿ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ನೋಡ್ಬೋದು, ಒಂದ್ಸರಿ ಹೀಟ್ ಮಾಡಿದ್ರೆ ಕರಗೋಗುತ್ತಲ್ವಾ, ಆ ತರ, ಓಕೆನಾ. ಅದು ನಾನ್ ಮೆಟಲ್ ಅಲ್ವಾ. ಸೊನಾರ್ಸ್ ನೋಡಿದ್ರೆ, ಈಗ ಸೊನಾರ್ಸ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್ ಕೊಡಿದ್ರೆ ಬೆಲ್, ಸ್ಕೂಲ್ ಬೆಲ್ ಇರುತ್ತಲ್ಲ, ಆ ಬೆಲ್ ಅಲ್ಲಿ ಏನಂದ್ರೆ ನೀವು ಬೆಲ್ ಅಂತ ಕೇಳಿದ ತಕ್ಷಣ ಸಾಕು, ಓಕೆನಾ. ಬೇರೆ ಅರ್ಥ ಬೇಡ, ಬೆಲ್ ಅಂದ್ರೆ ಸ್ಕೂಲ್ ಬೆಲ್, ಓಕೆನಾ. ಸ್ಕೂಲ್ ಬೆಲ್ ಅಲ್ಲಿ ನಿಮ್ಗೆ ಮೈಂಡ್ ಫ್ರೆಶ್ ಆಗುತ್ತೆ ಆ ಸೌಂಡ್ ಕೇಳಿದ ಸಂಜೆ ಹೊತ್ತು, ಓಕೆನಾ. ಫುಲ್ ಸುಸ್ತಾಗಿರ್ತಾರೆ, ಯಾವಾಗ ಬಿಡ್ತಾರೆ ಮ್ಯಾಕ್ಸ್ ಎಲ್ಲ ಜಾಸ್ತಿ ಕಾಮನ್ ಆಗಿ ತಗೊಳ್ತಾ ಇರ್ತಾರೆ ಕ್ಲಾಸ್ನ. ಪಿಟಿ ಪೀರಿಯಡ್ ಬಿಡೋದಿಲ್ಲ, ಓಕೆನಾ. ಲಾಸ್ಟ್ ಪಿಟಿ ಪೀರಿಯಡ್ ಬಿಟ್ಟಿರ್ತಾರೆ, ಆದ್ರೆ ಮ್ಯಾಕ್ಸ್ ಟೀಚರ್ಸ್ ತಗೊಂಡ್ಬಿಟ್ಟಿರ್ತಾರೆ, ಓಕೆನಾ. ಆವಾಗ ಬೆಲ್ ಹೊಡಿಯಕ್ಕೆ ಕಾಯ್ತಾ ಇರ್ತೀರಾ, ಮೈಂಡ್ ಫ್ರೆಶ್ ಆಗುತ್ತೆ. ಬೆಲ್ ಹೊಡಿಯೋದು ಆಲ್ರೆಡಿ ಮೆಟಲ್ ತಾನೆ, ನಾನ್ ಮೆಟಲ್ಸ್ ಹೊಡೆದ್ರೆ ಸೌಂಡೇ ಬರೋದಿಲ್ಲ. ಆವಾಗ ಎಲ್ಲಿಂದ ಬಂತು, ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ಬೆಲ್ ಹೊಡೆಯೋದು, ಓಕೆನಾ. ಮೆಟಲ್ಸ್ ಆಗುತ್ತೆ, ನಾನ್ ಮೆಟಲ್ಸ್ ಆಗೋದಿಲ್ಲ. ಸೊ ಎಕ್ಸೆಪ್ಷನ್ಸ್ ನೋಡೋಣ. ಮೆಟಲ್ಸ್ ನೋಡೋಣ. ಮೆಟಲ್ಸ್ ಅಲ್ಲಿ ಲಿಥಿಯಂ ಮತ್ತೆ ಸೋಡಿಯಂ ಇದೆಯಲ್ಲ, ಇದು ಸಖತ್ ಸಾಫ್ಟ್ ಇರುತ್ತೆ. ಜನರಲಿ ಮೆಟಲ್ಸ್ ಏನಿರುತ್ತೆ ಹಾರ್ಡ್ ಇರುತ್ತೆ, ಇಲ್ಲೇನಂದ್ರೆ ಸಾಫ್ಟ್ ಇದೆ. ಇದನ್ನ ನೈಫ್ ಇಂದ ಕಟ್ ಮಾಡಬಹುದು, ಅಷ್ಟೊಂದು ಸಾಫ್ಟ್ ಇದೆ ಲಿಥಿಯಂ ಮತ್ತೆ ಸೋಡಿಯಂ, ಓಕೆನಾ. ಮತ್ತೆ ಗ್ಯಾಲಿಯಂ ಮತ್ತೆ ಸೀಸಿಯಂ ಇದು ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಮೆಟಲ್ಸ್ ಅಲ್ಲಿ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ಇಲ್ಲಿ ಲೋ ಮೆಲ್ಟಿಂಗ್ ಪಾಯಿಂಟ್. ಇದ್ಯಾವುದು ಸೂರ್ಯವಂಶದ ಹುಟ್ಟಿಯಲ್ಲ, ಅದಕ್ಕೆ ಇದ್ರ ಜೊತೆ ಫೋಟೋ ತರಿಸ್ಕೊಂಡಿಲ್ಲ, ಚೇಂಜ್ ಮಾಡಿ ಅಂದ್ರೆ ಎಕ್ಸೆಪ್ಷನ್ ಬಿಟ್ಬಿಟ್ಟಿದ್ದಾರೆ. ಇದನ್ನ ಸಪರೇಟ್ ಆಗಿ ಫೋಟೋ ತರಿಸ್ಕೊಳ್ಳಿ, ಆಯ್ತಾ. ಅದಕ್ಕೆ ನಾನು ಕೊಟ್ಟಿದ್ದೀನಿ. ಮತ್ತೆ ಲೆಡ್ ಇದೆಯಲ್ಲ, ಇದು ಪೂರ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಮತ್ತೆ ಮರ್ಕರಿ ಇದೆಯಲ್ಲ, ಇದು ಪೂರ್ ಕಂಡಕ್ಟರ್ ಆಫ್ ಹೀಟ್, ಓಕೆನಾ. ಇದನ್ನ ಮರ್ಕರಿ ಏನಂತೀವಿ ಅಂದ್ರೆ ಲಿಕ್ವಿಡ್ ಮೆಟಲ್ ಅಂತ ಹೋಗ್ತೀವಿ, ಯಾವ್ದನ್ನ ಮರ್ಕರಿನ. ಮತ್ತೆ ನಾನ್ ಮೆಟಲ್ಸ್ ನೋಡೋಣ. ನಾನ್ ಮೆಟಲ್ಸ್ ಅಲ್ಲಿ ಅಯೋಡಿನ್ ಮತ್ತೆ ಗ್ರಾಫೈಟ್ ಇದೆಯಲ್ಲ, ಇದು ಲಸ್ಟ್ರಸ್ ಇರುತ್ತೆ, ಶೈನಿಂಗ್ ಇರುತ್ತೆ. ಈಗ ನೀವು ನೋಡ್ಬೋದು, ಸಾಲ್ಟ್ ತಗೋಬಹುದು, ಓಕೆನಾ. ಸಾಲ್ಟ್ ಶೈನಿಂಗ್ ಇರುತ್ತೆ ತಾನೆ. ಮತ್ತೆ ಗ್ರಾಫೈಟ್ ಈಗ ನಿಮ್ಮ ಪೆನ್ಸಿಲ್ ಲೆಡ್ ಇರುತ್ತಲ್ಲ, ಆ ಲೆಡ್ ಪೆನ್ಸಿಲ್ ಅಲ್ಲಿ ಮುಂದೆ ಇರ್ತಾರೆ, ಅದು ಲೆಡ್ ಅಲ್ಲ, ಅದು ಗ್ರಾಫೈಟ್, ಓಕೆನಾ. ಲೆಡ್ ಬೇರೆ ಗ್ರಾಫೈಟ್ ಬೇರೆ. ಲೆಡ್ ಇದೆಯಲ್ಲ, ಮೊದಲು ಲೆಡ್ ಯೂಸ್ ಮಾಡ್ತೀರಾ ಅಂತ ಈಗ ಗ್ರಾಫೈಟ್ ಯೂಸ್ ಮಾಡ್ತೀರಾ, ಓಕೆನಾ. ಗ್ರಾಫೈಟ್ ಅದು ಶೈನಿಂಗ್ ಇರುತ್ತೆ ಒಂಚೂರು, ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಅಥವಾ ಪೆನ್ಸಿಲ್ ಗೀಜ್ ಇರ್ತಾರೆ, ನೀವು ಸ್ಕೆಚ್ ಅನ್ನ ಮಾಡ್ಬೇಕಾದ್ರೆ ಅವಾಗ ನೋಡಿರ್ತೀರ ಶೈನಿಂಗ್ ಇರುತ್ತಲ್ವಾ. ಮತ್ತೆ ಡೈಮಂಡ್ ಫಾರ್ಮ್ ಆಫ್ ಕಾರ್ಬನ್, ಓಕೆನಾ. ಇದು ಕಾರ್ಬನ್ ಇಂದ ಆಗಿರೋದು. ಮತ್ತೆ ಹಾರ್ಡ್ ಇರುತ್ತೆ ಮತ್ತೆ
ಡೈಮಂಡ್ ನಿಮ್ಗೆ ಗೊತ್ತು. ಮತ್ತೆ ಗ್ರಾಫೈಟ್ ಇತ್ತಾನೆ ಗ್ರಾಫೈಟ್ಗೆ ಇದು ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಸೊ ನೆಕ್ಸ್ಟ್ ನೋಡೋಣ. ಗ್ರಾಫೈಟ್ ಎಲೆಕ್ಟ್ರಿಸಿಟಿಗೂ ಗುಡ್ ಏನೆ, ಓಕೆನಾ. ಮತ್ತೆ ಈಗ ತಾನೇ ನಾನು ಹೇಳಿದೆ ಡಕ್ಟಿಲಿಟಿ. ಡಕ್ಟಿಲಿಟಿ ಅಂದ್ರೆ ಒಂದು ವೈರ್ ಕನ್ವರ್ಟ್ ಮಾಡೋದು. ಇಲ್ಲೇನಂದ್ರೆ ಗೋಲ್ಡ್ ಇದೆಯಲ್ಲ, ಗೋಲ್ಡ್ ಮತ್ತೆ ಸಿಲ್ವರ್ ನ ಏನಕ್ಕೆ ನಾವು ಜ್ಯುವೆಲರ್ಸ್ಗೆ ಯೂಸ್ ಮಾಡ್ತೀವಿ ಅಂತ, ಓಕೆನಾ. ಇವೆರಡು ಏನಂದ್ರೆ ಎಷ್ಟಾಗುತ್ತೆ ಅಷ್ಟು ಡಕ್ಟೈಲ್ ಮಾಡ್ಬೋದು, ಮತ್ತೆ ಇನ್ನೊಂದೇನಂದ್ರೆ ಮ್ಯಾಲಿಯಬಲ್ ಮಾಡ್ಬೋದು, ಓಕೆನಾ. ಅದಕ್ಕೆ ಯಾವ್ದಾರ ಬೇರೆ ಶೇಪ್ ಕೊಡ್ಬೋದು. ಸೊ ಅದರಿಂದ ಇದನ್ನ ಜ್ಯುವೆಲರ್ಸ್ಗೆ ಯೂಸ್ ಮಾಡ್ತೀವಿ, ಸರಿನಾ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಗೋಲ್ಡ್ ಇದೆಯಲ್ಲ, ಗೋಲ್ಡ್ ಇದೆಯಲ್ಲ, ಇವೆರಡನ್ನ ಸಿಲ್ವರ್ ಅಥವಾ ಗೋಲ್ಡ್ ನ ನಾನೇನ್ ಮಾಡ್ತೀನಿ ಅಂದ್ರೆ 1 ಗ್ರಾಮ್ ತಗೊಳ್ತೀನಿ. ಆ 1 ಗ್ರಾಮ್ ಎಷ್ಟಾಗುತ್ತೆ ಅಂದ್ರೆ 2 ಕಿಲೋಮೀಟರ್ಸ್ ಅಷ್ಟು ಉದ್ದ ಆಗುತ್ತಂತೆ. ಚಿಕ್ಕ ವೈರ್ ಕನ್ವರ್ಟ್, ಓಕೆನಾ. ಅದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಲ್ಲ ನಿಮ್ಗೆ ಅರ್ಥ ಆಗಿದೆ ಇನ್ನೊಂದ್ಸಲ ಹೇಳ್ತೀನಿ. ಬಿಕಾಸ್ ಆಫ್ ದ ಮ್ಯಾಲಿಯಬಿಲಿಟಿ ಅಂಡ್ ಡಕ್ಟಿಲಿಟಿ. ಮ್ಯಾಲಿಯಬಿಲಿಟಿ ಅಂದ್ರೆ ಶೀಟ್ ಆಗಿ ಕನ್ವರ್ಟ್ ಮಾಡೋದು, ಮತ್ತೆ ಡಕ್ಟಿಲಿಟಿ ಅಂದ್ರೆ ವೈರ್ ಆಗಿ ಕನ್ವರ್ಟ್ ಮಾಡೋದು, ಓಕೆನಾ. ದಟ್ ಮೆಟಲ್ಸ್ ಕ್ಯಾನ್ ಬಿ ಗಿವನ್ ಡಿಫರೆಂಟ್ ಶೇಪ್ಸ್, ಅಂದ್ರೆ ಡಿಫರೆಂಟ್ ಶೇಪ್ಸ್ ನ ಕೊಡ್ಬೋದು ಅಕಾರ್ಡಿಂಗ್ ಟು ಯುವರ್ ನೀಡ್ಸ್. ಅಂದ್ರೆ ನಿಮ್ಗೆ ಇಷ್ಟ ಬಂದಂತೆ ನಿಮ್ಗೆ ಯಾವ್ದಾದ್ರು ಸ್ಟ್ರಕ್ಚರ್ ಕೊಡ್ಬೇಕಂದ್ರೆ ನಿಮ್ಗೆ ಇಷ್ಟ ಬಂದಂತೆ ಕೊಡ್ಬೋದು, ಓಕೆನಾ. ಮತ್ತೆ ನೆಕ್ಸ್ಟ್ ನೋಡೋಣ, ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್ ನೋಡೋದಾದ್ರೆ ಸಿಲ್ವರ್ ಮತ್ತೆ ಕಾಪರ್. ಇದು ಬೆಸ್ಟ್ ಕಂಡಕ್ಟರ್ ಆಫ್ ಹೀಟ್. ಇದನ್ನ ನೀವು ನೋಡ್ಕೋಬೇಕಂದ್ರೆ MCQ ನೋಡ್ಕೊಳ್ಳಿ, ಓಕೆನಾ. ಇದು ಸಖತ್ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋದಾದ್ರೆ ಕಾಪರ್ ಅಂಡ್ ಅಲ್ಯೂಮಿನಿಯಂ. ಇವೆರಡು ಇದೆಯಲ್ಲ, ಕುಕಿಂಗ್ ವೆಸಲ್ಸ್ ಗೆ ಸಖತ್ ಯೂಸ್ ಮಾಡ್ತೀವಿ. ಯಾಕೆ ಅಂತ ಕೇಳಿದ್ರೆ, ಯಾಕೆಂದ್ರೆ ಅದಕ್ಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಮತ್ತೆ ಇನ್ನೊಂದು ನೋಡೋದಾದ್ರೆ ಗುಡ್ ಕಂಡಕ್ಟರ್ ಆಫ್ ಹೀಟ್, ಓಕೆನಾ. ಈಗ ನೀವು ಆಗ್ತಾನೆ ಹೇಳಿದೆ ಅಡಿಗೆಗೆ ನಾವು ಯೂಸ್ ಮಾಡ್ತೀವಿ ಅನ್ನ, ಅಲ್ಯೂಮಿನಿಯಂ ಮತ್ತೆ ಕಾಪರ್ ನ. ಅದೇನಾದ್ರೂ ಲೋ ಮೆಲ್ಟಿಂಗ್ ಪಾಯಿಂಟ್ ಇದ್ರೆ ಕರಗೋಗ್ತಿತ್ತು, ಹೈ ಮೆಲ್ಟಿಂಗ್ ಪಾಯಿಂಟ್ ಇದ್ರೆ ಅದನ್ನ ಅಡಿಗೆಗೆ ಯೂಸ್ ಮಾಡ್ತೀವಿ, ಓಕೆನಾ. ಸೊ ಎಲೆಕ್ಟ್ರೋಡ್ಸ್ ನೋಡೋಣ. ಎಲೆಕ್ಟ್ರೋಡ್ಸ್ ಯಾವ ತರ ಅಂದ್ರೆ ನಿಮ್ ಫ್ರೆಂಡ್ ತರ, ಎಲ್ಲರಿಗೂ ಒಬ್ಬ ಈ ತರ ಫ್ರೆಂಡ್ ಇದ್ದೇ ಇರ್ತಾನೆ. ಯಾವ ತರ ಅಂದ್ರೆ ಟೀಚರ್ಸ್ ಎದುರುಗಡೆ ಓಕೆ ಸರ್, ಆಯ್ತು ಸರ್ ಅಂತ ಹೇಳ್ತಾನೆ. ನಮ್ ಜೊತೆ ಅಂದ್ರೆ ಫ್ರೆಂಡ್ಸ್ ಗಳ ಜೊತೆ ಇರ್ಬೇಕಾದ್ರೆ ಅಂತಾನೆ ಸಂಸ್ಕೃತನೇ ಮಾತಾಡೋದು ಅಲ್ವಾ. ಮತ್ತೆ ಒಳ್ಳೆ ಮಾತಾಡ್ತಾನೆ. ಮತ್ತೆ ಇನ್ನೊಂದೇನಂದ್ರೆ ಟೀಚರ್ಸ್ಗೆ ಸಖತ್ ಬೆಲೆ ಕೊಡ್ತಾನೆ ಅಲ್ವಾ, ನಿಮಗೆ ಗೊತ್ತು ಅಂತ ಫ್ರೆಂಡ್ನ ನೀವು ನೋಡಿದ್ರಿ, ಸರಿನಾ. ಆ ತರ ಎಲೆಕ್ಟ್ರೋಡ್ಸ್ ಏನಂದ್ರೆ ಡಿಫರೆಂಟ್ ಫಿಸಿಕಲ್ ಫಾರ್ಮ್ ಆಫ್ ದ ಸೇಮ್ ಎಲಿಮೆಂಟ್ ಇನ್ ದ ಸೇಮ್ ಫಿಸಿಕಲ್ ಸ್ಟೇಟ್. ಇದೇನಂದ್ರೆ ಒಂದು ಎಲಿಮೆಂಟ್ ಏನಂದ್ರೆ ಬೇರೆ ಬೇರೆ ಶೇಪ್ ಆಗಿ ಕನ್ವರ್ಟ್ ಆಗುತ್ತೆ, ಓಕೆನಾ. ಇದನ್ನೇನಂತೀವಿ ಎಲೆಕ್ಟ್ರೋಡ್ಸ್ ಅಂತೀವಿ. ಬೇಕಾದ್ರೆ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಇಟ್ ಇಸ್ ಸರಿನಾ, ಸೇಮ್ ಫಿಸಿಕಲ್ ಸ್ಟೇಟ್ ಅಲ್ಲಿ ಇದ್ರೆ ಬೇರೆ ಬೇರೆ ಫಿಸಿಕಲ್ ಸ್ಟೇಟ್ ಅಲ್ಲಿ ಇರುತ್ತೆ, ಸರಿನಾ. ಇಲ್ಲಿ ನೋಡಿದ್ರೆ ಫಿಸಿಕಲ್ ಫಾರ್ಮ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಕಾರ್ಬನ್ ನೋಡಿದ್ರೆ ಡೈಮಂಡ್ ಇರುತ್ತೆ. ನಾನು ಅಂತಾನೆ ಹೇಳಿದೆ ಡೈಮಂಡ್ ಫಾರ್ಮ್ ಆಫ್ ಕಾರ್ಬನ್ ಅಂತ ಹೇಳಿದೆ, ಇಲ್ಲೇ ಇರಬೇಕು, ಸರಿ ಫೋರ್ತ್ ಸ್ಲೈಡ್ ಅಲ್ಲಿ ಮಾತಾಡಿ, ಓಕೆನಾ. ಮತ್ತೆ ಗ್ರಾಫೈಟ್ ಹೇಳಿದೆ. ಮತ್ತೆ ಕೋಲ್ ಅಂದ್ರೆ ನಿಮ್ಮ ಟೀಚರ್ಸ್ ತಗೊಳ್ತಾರಲ್ಲ ಆ ಕೋಲ್ ಅಲ್ಲ, ಇದು ಕೋಲ್ ಅಂದ್ರೆ ಇಜಿಲು, ನಿಮ್ಗೆ ಗೊತ್ತಿರುತ್ತೆ, ಓಕೆನಾ, ಆ ಕೋಲ್. ಸೊ ನೆಕ್ಸ್ಟ್ ನೋಡೋಣ, ಒಂದೇ ಎಲಿಮೆಂಟ್ ಬೇರೆ ಬೇರೆ ರೂಪದಲ್ಲಿದ್ರೆ ಅದನ್ನ ಅಲೋಟ್ರೋಪ್ಸ್ ಅಂತೀವಿ, ಅಷ್ಟೇ. ಅರ್ಥ ಆಗಿದೆ. ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ. ಮೆಟಲ್ಸ್, ನಾನ್ ಮೆಟಲ್ಸ್ ತಮ್ಮ ನೋಡೋಣ ಪ್ರಾಪರ್ಟೀಸ್. ಮತ್ತೆ ಮೆಟಲ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮೆಟಲ್ ಆಕ್ಸೈಡ್. ನಿಮ್ಗೆ ಗೊತ್ತಾ, ಮೆಟಲ್ ಮತ್ತೆ ಆಕ್ಸಿಜನ್ ರಿಯಾಕ್ಟ್ ಮಾಡಿದ್ರೆ ಮೆಟಲ್ ಆಕ್ಸೈಡ್ ಬರುತ್ತೆ, ಓಕೆನಾ. ಇಲ್ಲಿ ನೋಡಿದ್ರೆ ಕಾಪರ್ ಮತ್ತೆ ಎಕ್ಸಾಂಪಲ್ ನೋಡೋದಾದ್ರೆ ಕಾಪರ್ ಮತ್ತೆ ಆಕ್ಸಿಜನ್ ನ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಕಾಪರ್ ಆಕ್ಸೈಡ್ ಆಗುತ್ತೆ. ಯಾವಾಗ ಅದನ್ನ ಬರ್ನ್ ಮಾಡಬೇಕು, ಹೀಟ್ ಮಾಡಬೇಕು ತಾನೆ. ಇನ್ನೊಂದು ನೋಡಿದ್ರೆ ಅಲ್ಯೂಮಿನಿಯಂ ಅಷ್ಟೇ. ಏನ್ ಸೇರ್ಕೊಂಡ್ರೆ ಸೇರ್ಕೊಬೇಕಾಗತ್ತಾ. ಈಗ ನೀವು ಸ್ಕೂಲ್ಗೆ ಸೇರ್ಕೋಬೇಕಂದ್ರೆ ಈಗ ಫೀಸ್ ಬೇಕು, ಆ ತರ ಇಲ್ಲಿ ಹೀಟ್ ಬೇಕು. ಇನ್ನ ನೋಡೋದಾದ್ರೆ ಆಂಫೋಟರಿಕ್ ಆಕ್ಸೈಡ್ಸ್. ಇದೇನಂದ್ರೆ ಇದು ಆಸಿಡ್ ಜೊತೆ ಬೇಸ್ ತರ ರಿಯಾಕ್ಟ್ ಮಾಡುತ್ತೆ, ಬೇಸ್ ಜೊತೆ ಆಸಿಡ್ ಜೊತೆ ಆಸಿಡ್ ತರ ರಿಯಾಕ್ಟ್ ಮಾಡುತ್ತೆ. ನಿಮ್ಗೆ ಇದು ಅರ್ಥ ಆಗಿಲ್ವಾ? ಸೊ ಬನ್ನಿ ಹೇಳ್ತೀನಿ. ಈಗ ನಾನು ಒಂದು ಚಾಪ್ಟರ್ ಹೇಳಿದಂಗೆ, ಅಂದ್ರೆ ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಹೇಳಿದಂಗೆ, ಆಸಿಡ್ ಮತ್ತೆ ಬೇಸ್ ತರ ರಿಯಾಕ್ಟ್ ಮಾಡಿದಾಗ ಒಂದು ಸಾಲ್ಟ್ ಬರುತ್ತೆ, ಒಂದು ವಾಟರ್ ಬರುತ್ತಲ್ವಾ, ಆ ತರ ಇಲ್ಲೇನಂದ್ರೆ ನೋಡೋಣ ಬನ್ನಿ. A2O3 ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. HCl ಇದು ಆಸಿಡ್, ಓಕೆನಾ. ಈ ಟೈಮ್ ಇದೇನ್ ಮಾಡುತ್ತೆ ಅಂದ್ರೆ A2O3 ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ಏನ್ ಮಾಡುತ್ತೆ ಅಂದ್ರೆ ಇದು ಬೇಸ್ ಆಗಿ ರಿಯಾಕ್ಟ್ ಮಾಡುತ್ತೆ, ಓಕೆನಾ.
ಒಂದೇನ್ ಬಂತು ಸಾಲ್ಟ್ ಬಂತು ಮತ್ತೆ ವಾಟರ್ ಬಂತು. ಇದು NaOH, ಇದು ಬೇಸ್ ಅಲ್ವಾ. ಮತ್ತೆ ಅದನ್ನೇ ಕೊಡ್ತೀನಿ ಅಂದ್ರೆ ಅಲ್ಯೂಮಿನಿಯಂ ಆಕ್ಸೈಡ್ ನ ಮತ್ತೆ ಅದ್ರ ಜೊತೆ ರಿಯಾಕ್ಟ್ ಮಾಡ್ತೀನಿ. ಅವಾಗ ಏನ್ ಬಂತು ಮತ್ತೆ ಸಾಲ್ಟ್ ಬಂತು ಮತ್ತೆ ವಾಟರ್ ಬಂತು, ಅಷ್ಟೇ ಸಿಂಪಲ್. ಇದಕ್ಕೆ ಬೆಸ್ಟ್ ಟೈಮ್ ಎಕ್ಸಾಂಪಲ್ ಕೊಡೋದ್ರೆ ಫಸ್ಟ್ ಚಾಪ್ಟರ್ ಇದೆ ಮೆಗ್ನೀಷಿಯಂ ಆಕ್ಸೈಡ್ ಅಲ್ವಾ. Mg ನ ನಾವು ಬರ್ನ್ ಮಾಡ್ತೀವಿ, ಅವೆಲ್ಲ ನಿಮ್ಗೆ ಗೊತ್ತಲ್ಲ, ಕಾಮನ್ ಹೇಳ್ಕೊಡಿದ್ದೀನಿ ಸರಿನಾ. ಮೋಸ್ಟ್ ಮೆಟಲ್ ಆಕ್ಸೈಡ್ಸ್ ಆರ್ ಇನ್ಸಾಲ್ಯುಬಲ್ ಇನ್ ವಾಟರ್. ಮೆಟಲ್ ಆಕ್ಸೈಡ್ಸ್ ಅಂದ್ರೆ ನಿಮ್ಗೆ ಗೊತ್ತು, ನಾನು ಒಂದು ಚಾಪ್ಟರ್ ಹೇಳ್ಕೊಡಿ ಅಂದ್ರೆ ಪರವಾಗಿಲ್ಲ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ. ಮೆಟಲ್ ಆಕ್ಸೈಡ್ಸ್ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಬೇಸ್ ತರ ರಿಯಾಕ್ಟ್ ಮಾಡುತ್ತೆ. ನಾನ್ ಮೆಟಲ್ ಆಕ್ಸೈಡ್ಸ್ ಯಾವ ತರ ರಿಯಾಕ್ಟ್ ಮಾಡ್ತಾರೆ, ಆಸಿಡ್ ತರ ರಿಯಾಕ್ಟ್ ಮಾಡ್ತಾರೆ. ಅದಂತೂ ಮೈಂಡ್ ಇಟ್ಕೊಳ್ಳಿ ಅಷ್ಟೇ, ಓಕೆನಾ. ಎಕ್ಸಾಮಿಗೆ ಒಂಚೂರು ಗೊತ್ತಾಗ್ಲಿ ಅಂತ ಬೇಸಿಕ್ಸ್ ಅಂತ ತಿಳ್ಕೊಂಡಿದ್ದೀವಿ, ಆಯ್ತಾ. ಈ ಮೆಟಲ್ ಆಕ್ಸೈಡ್ಸ್ ಇರುತ್ತಲ್ಲ ಇನ್ಸಾಲ್ಯುಬಲ್ ಆಗಿರುತ್ತೆ ಯಾವ್ದಾದ್ರು ವಾಟರ್ ಅಲ್ಲಿ, ಆದ್ರೆ ಸಮ್ ಆಫ್ ದೀಸ್ ಡಿಸಾಲ್ವ್ ಇನ್ ವಾಟರ್ ಟು ಫಾರ್ಮ್ ಆಲ್ಕಲೀಸ್. ಆಲ್ಕಲೀಸ್ ನ ಫಾರ್ಮ್ ಮಾಡಕ್ಕೆ ಕೆಲವು ಡಿಸಾಲ್ವ್ ಆಗುತ್ತೆ, ಡಿಸಾಲ್ವ್ ಆದ್ಮೇಲೆ ಆಲ್ಕಲೀಸ್ ನ ಫಾರ್ಮ್ ಮಾಡುತ್ತೆ, ಓಕೆನಾ. ಸೊ ನೋಡೋಣ ಬನ್ನಿ. Na2O ಅಂದ್ರೆ ಎಕ್ಸಾಂಪಲ್ಸ್ ನೋಡೋಣ. ಸೋಡಿಯಂ ಆಕ್ಸೈಡ್ ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನ್ ಬಂತು NaOH, ಇದನ್ನ ಆಲ್ಕಲಿ ಅಲ್ವಾ. ಮತ್ತೆ ಇನ್ನೊಂದು ನೋಡೋದಾದ್ರೆ K2O ಪೊಟ್ಯಾಷಿಯಂ ಪೊಟ್ಯಾಷಿಯಂ ಆಕ್ಸೈಡ್ ಅಲ್ವಾ, K2O, ಓಕೆನಾ. ಅದನ್ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಯ್ತು KOH ಬಂತು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಲ್ವಾ. ಮೆಟಲ್ಸ್ ಸಚೆಸ್ ಇದು ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ಇದೆಯಲ್ಲ, ಇದು ಈಸಿಯಾಗಿ ರಿಯಾಕ್ಟ್ ಆಗುತ್ತೆ ಮತ್ತೆ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಆಗುತ್ತೆ ಏರ್ ಜೊತೆ. ಆಗ ಏನಾಗುತ್ತೆ ಅಂದ್ರೆ ಬೆಂಕಿ ಹತ್ಕೊಳ್ಳುತ್ತೆ ಅಲ್ವಾ. ಈ ಬೆಂಕಿ ಹತ್ಕೊಳ್ಳೋ ಚಾನ್ಸಸ್ ಇರುತ್ತಲ್ಲ, ಇದನ್ನ ನಾವು ಕಮ್ಮಿ ಮಾಡ್ಬೇಕಂದ್ರೆ, ಪ್ರಿವೆಂಟ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಕೆರೋಸಿನ್ ಇಟ್ಬಿಡ್ತೀವಿ. ಕೆರೋಸಿನ್ ಅಂದ್ರೆ ನಿಮ್ಗೆ ಗೊತ್ತು, ಸೀಮೆ ಎಣ್ಣೆ ಅಂತ. ಅದ್ರಲ್ಲಿ ಇಟ್ಟಾಗ ಅದು ಯಾವುದೇ ಕಾರಣಕ್ಕೂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿ ಯಾವುದೇ ಫೈರ್ ಏನು ಹತ್ಕೊಳ್ಳಿ ಅಲ್ವಾ. ಸೊ ಅಷ್ಟಾಗಿತ್ತು. ಮತ್ತೆ ಅಟ್ ಆರ್ಡಿನರಿ ಟೆಂಪರೇಚರ್ ಅಂದ್ರೆ ಈಗ ನಿಮ್ಮ ಸುತ್ತಮುತ್ತ ಇದೆ ಅದು ಆರ್ಡಿನರಿ ಟೆಂಪರೇಚರ್, ಓಕೆನಾ. ಈ ಆರ್ಡಿನರಿ ಟೆಂಪರೇಚರ್ ಅಲ್ಲಿ ದ ಸರ್ಫೇಸಸ್ ಆಫ್ ಮೆಟಲ್ಸ್ ಸಚ್ ಆಸ್ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, lead ಎಕ್ಸೆಟ್ರಾ ಆರ್ ಕವರ್ಡ್ ವಿತ್ ಎ ಥಿನ್ ಲೇಯರ್ ಆಫ್ ಆಕ್ಸೈಡ್. ದ ಪ್ರೊಟೆಕ್ಟಿವ್ ಏನಂದ್ರೆ ಈ ಟೈಮ್ ಏನಾಗುತ್ತೆ ಅಂದ್ರೆ, ಇಲ್ಲಿ ನೋಡಬಹುದು ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, lead ಅಥವಾ ಎಕ್ಸೆಟ್ರಾ ಬೇರೆ ಬೇರೆ ಇರಬಹುದು. ಅದೇನಾಗುತ್ತೆ ಅಂದ್ರೆ ಒಂದು ಥಿನ್ ಲೇಯರ್ ನ ಫಾರ್ಮ್ ಮಾಡ್ಕೊಳ್ಳುತ್ತೆ, ಯಾಕಂದ್ರೆ ಆಕ್ಸಿಡೇಷನ್ ಇಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಓಕೆನಾ. ಸೊ ಇಲ್ಲಿವರೆಗೂ ಮಾಡಿದ ನಾನು ಮಾಡಿರೋದು ನಿಮ್ಗೆ ಅರ್ಥ ಆಗಿಲ್ಲ ತಿಳ್ಕೊತೀನಿ. ಸೊ copper does not burn, but the hot metal is coated with a black color layer of copper oxide. ಈಗ ನೀವು ಕಾಪರ್ ಬರ್ನ್ ಆಗೋದಿಲ್ಲ ಸರಿನಾ, ಡಸ್ ನಾಟ್ ಬರ್ನ್ ಆಯ್ತಾ. ಆದ್ರೆ ನೀವು ಯಾವ್ದಾರ ಮೆಟಲ್ ನ ಬರ್ನ್ ಮಾಡಿದಾಗ ಮೇಲ್ಗಡೆ ಒಂದು ಲೇಯರ್ ಆಗುತ್ತೆ, ಅಂದ್ರೆ ಕಾಪರ್ ಆಕ್ಸೈಡ್ ಆಗುತ್ತೆ. ಅಂದ್ರೆ ನೀವು ನೋಡಿರ್ತೀರ ಕಪ್ಪು ಮಸಿ ತರ ಆಗಿರುತ್ತೆ ನೋಡಿರ್ತೀರ, ಅದನ್ನೇ ಇಲ್ಲಿ ಹೇಳ್ತಿರೋದು ಸರಿನಾ. ಸಿಲ್ವರ್ ಅಂಡ್ ಗೋಲ್ಡ್ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಈವನ್ ಅಟ್ ಹೈ ಟೆಂಪರೇಚರ್. ನೀವು ಎಷ್ಟೇ ಹೈ ಟೆಂಪರೇಚರ್ ಕೊಡಿ, ಏನೇ ಮಾಡಿ, ಸಿಲ್ವರ್ ಮತ್ತೆ ಗೋಲ್ಡ್ ಯಾವುದೇ ಕಾರಣಕ್ಕೂ ಆಕ್ಸಿಜನ್ ರಿಯಾಕ್ಟ್ ಮಾಡಿ ಯಾವುದೇ ಬೇರೆ ಮೆಟಲ್ಸ್ ಅದು ಯಾವುದೇ ಆಗಲಿ ಏನು ಕೊಡೋದು, ಅದನ್ನು ರಿಯಾಕ್ಟೇ ಮಾಡುತ್ತೆ ಆಕ್ಸಿಜನ್ ಜೊತೆ. ಮತ್ತೆ ಇನ್ನೊಂದು ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್, ಓಕೆನಾ. ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಒಂದು ಆಕ್ಸೈಡ್ ಕೊಡುತ್ತೆ, ಇನ್ನೊಂದು ಹೈಡ್ರೋಜನ್ ಗ್ಯಾಸ್ ಕೊಡುತ್ತೆ, ಓಕೆನಾ. ಇಲ್ಲಿ ನೋಡಬಹುದು. ಮತ್ತೆ ಇನ್ನೊಂದು ನೋಡೋದಾದ್ರೆ ಮೆಟಲ್ ಆಕ್ಸೈಡ್ಸ್ ಇದೆಯಲ್ಲ, ಮೆಟಲ್ ಆಕ್ಸೈಡ್ಸ್ ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಮೆಟಲ್ ಹೈಡ್ರಾಕ್ಸೈಡ್ ಕೊಡುತ್ತೆ ಅಷ್ಟೇ, ಓಕೆನಾ. ಇದು ನಿಮ್ಗೆ ಆಕ್ಟಿವಿಟಿ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ. ಕ್ಲಿಯರ್ ಇದೆಯಾ? ಒಂದು ನಿಮಿಷ ನೋಡ್ಬಿಡ್ತೀನಿ. ಓಕೆ, ಗ್ಲಾಸ್ ತಗೊಳ್ತೀನಿ, ಓಕೆನಾ. ಇದು ವಾಟರ್ ಅಲ್ಲಿ ಡಿಪ್ ಮಾಡಿರ್ತೀನಿ, ಓಕೆನಾ. ಈಗ ನೀವು ನೋಡಿರ್ಬೋದು ಒಂಥರ, ಈಗ ಪಾತ್ರೆ ತೊಳೆಯಕ್ಕೆ ಯೂಸ್ ಮಾಡ್ತಾರೆ ಅಲ್ವಾ ಮನೆಯಲ್ಲಿ, ಒಂಥರ ವೈರ್ ತರ ಇರುತ್ತೆ ನೋಡಿ ಸರಿನಾ. ಆ ತರನ ಏನ್ ಮಾಡ್ತೀನಿ, ವಾಟರ್ ಜೊತೆ ಡಿಪ್ ಮಾಡಿ ಅಲ್ಲಿ ಹಾಕಿರ್ತೀನಿ, ಓಕೆನಾ. ಮತ್ತೆ ಇಲ್ಲೊಂದು ಮೆಟಲ್ ಇಟ್ಟಿದ್ದೀನಿ, ಮೆಟಲ್ ಸ್ಯಾಂಪಲ್ ಎಕ್ಸಾಂಪಲ್ ತಗೊಳ್ಳಿದ್ರೆ ಸೋಡಿಯಂ ತಗೊಳ್ಳಿ, ಓಕೆನಾ. ಸೋಡಿಯಂ ಮತ್ತೆ ವಾಟರ್ ರಿಯಾಕ್ಟ್ ಆದ್ಮೇಲೆ ಏನಾಯ್ತು, ಆಕ್ಸೈಡ್ ಬಂತು, ಅಂದ್ರೆ ಸೋಡಿಯಂ ಆಕ್ಸೈಡ್ ಸಾಲ್ಟ್ ಬಂತಲ್ವಾ, ಮತ್ತೆ ವಾಟರ್ ಬಂತು, ಸಾರಿ ಹೈಡ್ರೋಜನ್ ಗ್ಯಾಸ್ ಬಂತು, ಸೋಡಿಯಂ ಹೈಡ್ರಾಕ್ಸೈಡ್ ಬಂತಲ್ವಾ.
ಸೋಡಿಯಂ ಹೈಡ್ರಾಕ್ಸೈಡ್ ಆಯ್ತು ಮತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಯ್ತು ಅಷ್ಟೇ ಇರೋದು. ಸೊ ಇನ್ನೊಂದ್ಸರಿ ಹೇಳೋದಾದ್ರೆ ಒಂದು ಗ್ಲಾಸ್ ನ ತಗೊಳ್ತೀನಿ, ಅದನ್ನ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಬಂತು ಮತ್ತೆ ಇನ್ನೊಂದು ಹೈಡ್ರೋಜನ್ ಗ್ಯಾಸ್. Metals like potassium and sodium react with cold water. Potassium ಮತ್ತೆ ಸೋಡಿಯಂ ಇದೆಯಲ್ಲ ಇದು ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಮಾಡುತ್ತೆ, ಓಕೆನಾ. ಮತ್ತೆ ಇನ್ನು ನೋಡೋದಾದ್ರೆ ಇನ್ ಕೇಸ್ ಆಫ್ ಸೋಡಿಯಂ ಅಂಡ್ ಪೊಟ್ಯಾಸಿಯಂ ದ ರಿಯಾಕ್ಷನ್ ಇಸ್ ಸೋ ವೈಲೆಂಟ್, ಓಕೆನಾ. ವೈಲೆಂಟ್ ಅಂದ್ರೆ ಈಗ ಬೇಗನೆ ಸ್ಟ್ರಾಂಗ್ ಆಗಿರುತ್ತೆ ಈ ರಿಯಾಕ್ಷನ್, ಸರಿನಾ. ಈ ರಿಯಾಕ್ಷನ್ ಅಲ್ಲಿ ಎಕ್ಸೋಥರ್ಮಿಕ್ ದಟ್ ಎವಾಲ್ವ್ ಹೈಡ್ರೋಜನ್ ಇಮಿಡಿಯೇಟ್ಲಿ ಕ್ಯಾಚಸ್ ಫೈರ್. ಇತ್ತಾನೆ ಹೇಳಿದ್ರೆ ಸೋಡಿಯಂ ಮತ್ತೆ ಪೊಟ್ಯಾಸಿಯಂ ಇದೆಯಲ್ಲ ಅದೇನಂದ್ರೆ ಕ್ಯಾಚ್ ಮಾಡುತ್ತೆ ಫೈರ್ ನ ಒಂದೇ ಸತಿ ಬೇಗನೆ ರಿಯಾಕ್ಟ್ ಮಾಡುತ್ತೆ. ಇದು ಎಕ್ಸೋಥರ್ಮಿಕ್ ಆಗಿದೆ ಅಂದ್ರೆ ಹೀಟ್ ರಿಲೀಸ್ ಆಗ್ತಿದೆಯಲ್ವಾ ಅದರಿಂದ ತಾನೇ ಫೈರ್ ಉತ್ಪತ್ತಿ ಆಗ್ತಿರೋದು. ಹಂಗೆ ಇಲ್ಲಿ ಹೀಟ್ ರಿಲೀಸ್ ಆಗ್ತಿದೆ ಅದರಲ್ಲಿ ಪೊಟ್ಯಾಸಿಯಂ ಮತ್ತೆ ಸೋಡಿಯಂ ಮತ್ತೆ ಕ್ಯಾಚಸ್ ಫೈರ್ ಇರ್ತಾನೆ ಇದೆ. ಇನ್ನೊಂದೇನಂದ್ರೆ ಎಕ್ಸೋಥರ್ಮಿಕ್ ಅಂದ್ರೆ ಎಂಡೋಥರ್ಮಿಕ್ ಇದೆಯಲ್ಲ ಇದನ್ನ ನೀವು ನೋಡ್ಕೊಳ್ಳಿ. ಎಕ್ಸೋಥರ್ಮಿಕ್ ಅಂದ್ರೆ ಹೀಟ್ ರಿಲೀಸ್ ಆಗೋದು, ಎಂಡೋಥರ್ಮಿಕ್ ಅಂದ್ರೆ ಅಬ್ಸರ್ವ್ ಆಗೋದು, ಅಷ್ಟೊಂದು ತಿಳ್ಕೊಳ್ಳಿ. ನಾನು ಯಾವ ತರ ಕಲ್ತಿದ್ದೀನಿ ಅಂದ್ರೆ ಎಂಡೋಥರ್ಮಿಕ್ ಅಂದ್ರೆ ಈಗ ನೀವೇನ್ ಮಾಡ್ತೀನಿ ಅಂದ್ರೆ ತಣ್ಣೀರ್ ಸ್ನಾನ ಮಾಡಿರ್ತೀರಲ್ಲ, ಈಗ ಬೇಸಿಗೆಯಲ್ಲಿ ನೀವು ನೋಡಿರ್ಬೋದು ಅಲ್ವಾ. ಸ್ಟಾರ್ಟಿಂಗ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಚಳಿ ಅನ್ಸುತ್ತೆ, ಆಮೇಲೆ ಸರಿ ಹೋಗುತ್ತೆ ಅಂದ್ರೆ ಎಂಡ್ ಆಯ್ತಲ್ವಾ ಹೀಟ್ ಆತರ. ಸೊ ಅದನ್ನ ಎಕ್ಸಾಂಪಲ್ ಅಂದ್ರೆ ಎಕ್ಸಾಂಪಲ್ ಸುಮ್ಮನೆ ಮೆಮೊರಿ ಪವರ್ ಎಕ್ಸೋಥರ್ಮಿಕ್ ಅಂದ್ರೆ ಹೀಟ್ ರಿಲೀಸ್ ಆಗುತ್ತೆ ಅಂತ ಅಷ್ಟೇ. ಇಲ್ಲಿ ಈಗ ತಾನೇ ಹೇಳಿದ್ರೆ ಇದೆಯಲ್ಲ ಪೊಟ್ಯಾಸಿಯಂ ಮತ್ತೆ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಒಂದು ಏನ್ ಬಂತು ಸಾಯಿಲ್ ಬಂತು, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಯ್ತು ಮತ್ತೆ ಹೀಟ್ ರಿಲೀಸ್ ಆಯ್ತು. ಸಖತ್ ಅಂದ್ರೆ ಸಖತ್ ಹೀಟ್ ರಿಲೀಸ್ ಆಗುತ್ತೆ, ಯಾಕಂದ್ರೆ ಫೈರ್ ಉತ್ಪತ್ತಿ ಆಗುತ್ತಲ್ಲ ಆ ಟೈಮ್ ಅಲ್ಲಿ. ಸೋಡಿಯಂ ಅಷ್ಟೇ ಅದೇ ತರ ಸೇಮ್ ಕೇಸ್. ದ ರಿಯಾಕ್ಷನ್ ಆಫ್ ಕ್ಯಾಲ್ಸಿಯಂ ವಿತ್ ವಾಟರ್ ಇಸ್ ಲೆಸ್ ವೈಲೆಂಟ್. ಕ್ಯಾಲ್ಸಿಯಂ ಜೊತೆ ಇರುತ್ತಲ್ಲ ಕಮ್ಮಿ ರಿಯಾಕ್ಟಿವ್, ಓಕೆನಾ. ಅಷ್ಟೊಂದು ಈ ಏನಾದ್ರು ಸೋಡಿಯಂ ತರ ಆಗಿತ್ತು ಅಂದ್ರೆ ಇದು ಬೇಗ ಹೇಳ್ಕೊಡ್ತೀವಿ, ಇದ್ರ ಜೊತೆ ಅಷ್ಟೊಂದು ಆಗೋದಿಲ್ಲ, ಕಮ್ಮಿ ರಿಯಾಕ್ಟಿವ್ ಆಗುತ್ತೆ, ಓಕೆನಾ. The heat evolved is not sufficient for the hydrogen to catch fire. ಇತ್ತಾನೆ ಹೇಳಿದೆ ಅಷ್ಟೊಂದು ರಿಯಾಕ್ಟಿವ್ ಅಲ್ಲ ಅಂದ್ರೆ ಕ್ಯಾಚ್ ಏನ್ ಮಾಡುತ್ತೆ ಫೈರ್, ಓಕೆನಾ. ಇದೇನ್ ಮಾಡುತ್ತೆ ಅಂದ್ರೆ ಕ್ಯಾಲ್ಸಿಯಂ ಮತ್ತೆ ವಾಟರ್ ಜೊತೆ ಅಂದ್ರೆ ನಾರ್ಮಲ್ ವಾಟರ್ ಜೊತೆ ರಿಯಾಕ್ಟ್ ಮಾಡುತ್ತೆ, ಸರಿನಾ. ಕೋಲ್ಡ್ ವಾಟರ್ ಅಲ್ಲ ಹಾಟ್ ವಾಟರ್, ನಾರ್ಮಲ್ ವಾಟರ್, ಓಕೆನಾ. ಆ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಬರುತ್ತೆ ಮತ್ತೆ ಇನ್ನೊಂದು ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. Calcium starts floating because the bubbles of hydrogen gas form and stick to the surfaces of the metal. ಇಲ್ಲಿ ಏನಂದ್ರೆ ಈಗ ನಾನು ಯಾವ್ದೋ ಒಂದು ವಾಟರ್ ಏನಾಗ್ತೀನಿ ಅಂದ್ರೆ ಕ್ಯಾಲ್ಸಿಯಂ ಹಾಕ್ತೀನಿ, ಕ್ಯಾಲ್ಸಿಯಂ ಹಾಕಿದ ತಕ್ಷಣ ಏನಾಗುತ್ತೆ ಫ್ಲೋಟ್ ಆಗುತ್ತೆ, ಯಾಕೆಂದ್ರೆ ಅದ್ರ ಸುತ್ತ ಏನಾಗುತ್ತೆ ಹೈಡ್ರೋಜನ್ ಬಬಲ್ಸ್ ತುಂಬಾ ಸ್ಟಿಕ್ ಆಗುತ್ತೆ, ಅಂದ್ರೆ ನೋಡಿರ್ತೀರಲ್ವಾ ಹೈಡ್ರೋಜನ್ ಬಬಲ್ಸ್ ಇಂದ ಅದೇನಂದ್ರೆ ಫ್ಲೋಟ್ ಆಗುತ್ತೆ, ಮೇಲ್ಗಡೆ ತೇಲುತ್ತೆ. Magnesium does not react with cold water. Magnesium ಇದೆಯಲ್ಲ ನಾನು ಕೋಲ್ಡ್ ವಾಟರ್ ಜೊತೆ ರಿಯಾಕ್ಟ್ ಮಾಡೋಣ ಅಂತ ಹೇಳ್ತೀನಿ, ಆಯ್ತು. ಇನ್ಯಾವ್ದ್ರ ಜೊತೆ ರಿಯಾಕ್ಟ್ ಮಾಡ್ತೀಯಪ್ಪ ಅಂತ ಕೇಳಿದಾಗ ನಾನು ಹಾಟ್ ವಾಟರ್ ಜೊತೆ ರಿಯಾಕ್ಟ್ ಮಾಡ್ತೀನಿ ಸರ್ ಅಂತ, ಓಕೆನಾ. ತಗೊಳಪ್ಪ ಆಯ್ತು ಹಾಟ್ ವಾಟರ್ ಅಂತ. ಆಗೇನಾಗುತ್ತೆ ಅಂದ್ರೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂಡ್ ಆಕ್ಸಿಜನ್ ರಿಲೀಸ್ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಅಲ್ವಾ. It also starts floating due to the bubbles of hydrogen gas sticking to its surface. ಈಗ ಏನಂದ್ರೆ ನಾನು ಆಗ್ತಾನೆ ಹೇಳಿದೆ ಕ್ಯಾಲ್ಸಿಯಂ ಇದ್ರೂ ಅಷ್ಟೇ ಸೇಮ್. ಮೆಗ್ನೀಷಿಯಂ ನಾನು ಏನ್ ಮಾಡ್ತೀನಿ ವಾಟರ್ ಒಳಗೆ ಹಾಕ್ತೀನಿ, ಓಕೆನಾ. ಆಗೇನಾಗುತ್ತೆ ಅಂದ್ರೆ ಹೈಡ್ರೋಜನ್ ಬಬಲ್ಸ್ ರಿಲೀಸ್ ಆಗುತ್ತೆ, ಚಿಕ್ಕ ಚಿಕ್ಕ ಹೈಡ್ರೋಜನ್ ಬಬಲ್ಸ್ ನೋಡಿರ್ತೀರಲ್ವಾ. ಆ ಮೆಗ್ನೀಷಿಯಂ ಸರ್ಫೇಸ್ ಇರುತ್ತಲ್ಲ ಅದಕ್ಕೆ ಸ್ಟಿಕ್ ಆಗಿ ಏನಾಗುತ್ತೆ ಮೇಲ್ಗಡೆ ಹೋಗಿ ಫ್ಲೋಟ್ ಮಾಡುತ್ತೆ ಅಷ್ಟೇ. Metals like aluminum, iron and zinc do not react with cold or hot water, but they react with steam. ಇದು ಸ್ಟೀಮ್ ಅಲ್ಲಿ ರಿಯಾಕ್ಟ್ ಮಾಡುತ್ತೆ, ಕೋಲ್ಡ್ ಅಥವಾ ಹಾಟ್ ವಾಟರ್ ಅಲ್ಲಿ ರಿಯಾಕ್ಟ್ ಮಾಡೋದಿಲ್ಲ. ಸ್ಟೀಮ್ ಅಂದ್ರೆ ಈಗ ನೀವು ಬಿಸಿಲಲ್ಲಿ ಬರೋ ಅವೇ ಇರುತ್ತಲ್ಲ, ಅಂದ್ರೆ ವಾಟರ್ ವೇಪರ್ಸ್ ಇರುತ್ತಲ್ಲ ಆ ಗಾಳಿಲಿ ಏರ್ ರಿಲೀಸ್ ಆಗ್ತಾ ಇರುತ್ತೆ ನೋಡಿ, ಗಾಳಿ ಹೋಗ್ತಾ ಇರುತ್ತೆ, ವೇಪರ್ಸ್ ಇರುತ್ತಲ್ಲ, ವೇಪರ್ಸ್ ಹೋಗ್ತಾ ಇರುತ್ತಲ್ಲ ಆ ತರ, ಓಕೆನಾ. ಅದ್ರ ಜೊತೆ ರಿಯಾಕ್ಟ್ ಮಾಡಿ ಅಲ್ಯೂಮಿನಿಯಂ ಮತ್ತೆ ಐರನ್ ಜಿಂಕ್, ಓಕೆನಾ. ಇದು ಕೋಲ್ಡ್ ವಾಟರ್ ಮತ್ತೆ ಹಾಟ್ ವಾಟರ್ ರಿಯಾಕ್ಟ್ ಆಗೋದಿಲ್ಲ, ಸರಿನಾ.
ಸೇಮ್ ಅದು ಒಂದು ಸಾಲ್ಟ್ ಕೊಡುತ್ತೆ, ಅಂದ್ರೆ ಈಗ ಅಲ್ಯೂಮಿನಿಯಂ ಅಂದ್ರೆ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಕೊಡುತ್ತೆ, ಮತ್ತೆ ಇನ್ನೊಂದೇನಂದ್ರೆ H2 ಗ್ಯಾಸ್ ರಿಲೀಸ್ ಆಗುತ್ತೆ ಅಷ್ಟೇ. Metals such as lead, copper, silver and gold do not react with water. ಈಗ ಯಾವ್ದಾದ್ರು ರಿಯಾಕ್ಟೇ ಮಾಡೋದಿಲ್ಲ ವಾಟರ್. ಸೊ ನೆಕ್ಸ್ಟ್ ನೋಡೋಣ. ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್. ಆಸಿಡ್ ಜೊತೆ ಮೆಟಲ್ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅಂತ ನೋಡಿ. ಮೆಟಲ್ ಪ್ಲಸ್ ಡೈಲ್ಯೂಟ್ ಆಸಿಡ್. ಡೈಲ್ಯೂಟ್ ಆಸಿಡ್ ಅಂದ್ರೆ ಈಗ ನೀರೊಳಗೆ ಡೈಲ್ಯೂಟ್ ಮಾಡಿರುವಂತಹ ಆಸಿಡ್, ಓಕೆನಾ. ನೀರೊಳಗಿರುವಂತಹ ಆಸಿಡ್ ಕಾಮನ್ ಆಸಿಡ್ ಅಂದ್ರೆ ಡೈಲ್ಯೂಟೆಡ್ ಆಸಿಡ್. ಇದು ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಗೆ ನೀವು ನೆಕ್ಸ್ಟ್ ಫಸ್ಟ್ ಇಯರ್ಗೆ ಬರ್ತೀರಾ, ಆಗ ನಿಮ್ಗೆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಡೈಲ್ಯೂಟೆಡ್ ಆಸಿಡ್ ಅಂತ ಅದೆಲ್ಲ ನಿಮ್ ಪ್ರಾಕ್ಟಿಕಲ್ ಇರುತ್ತೆ. ಸೊ ಅದೊಂಚೂರು ನೋಡ್ಕೊಳ್ಳಿ ಅಷ್ಟೇ, ಸಿಂಪಲ್ ಆಗಿ, ಆಯ್ತಾ. ಆಗ ಏನಾಗುತ್ತೆ, ಸಾಲ್ಟ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಹೈಡ್ರೋಜನ್ ಗ್ಯಾಸ್ ಇಸ್ ನಾಟ್ ಅವೈಲಬಲ್ ವೆನ್ ಎ ಮೆಟಲ್ ರಿಯಾಕ್ಟ್ಸ್ ವಿತ್ ನೈಟ್ರಿಕ್ ಆಸಿಡ್. ಇನ್ನೊಂದು ಸ್ಪೆಷಲ್ ಕೇಸ್ ಅಂದ್ರೆ ನೈಟ್ರಿಕ್ ಆಸಿಡ್ ಇದೆಯಲ್ಲ, HNO3, ಇದ್ರಲ್ಲಿ ಏನಂದ್ರೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗೋದಿಲ್ಲ. ಯಾಕೆಂತ ನೋಡೋಣ. ನೈಟ್ರಿಕ್ ಆಸಿಡ್ ಇಸ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಇದೇನಂದ್ರೆ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ಓಕೆನಾ. ಇದೇನ್ ಮಾಡ್ತಾರೆ, ಇಟ್ oxidizes the H2 produced to water and itself gets reduced. ಇದೇನಂದ್ರೆ ನಿಮ್ ತರ ಏನಂದ್ರೆ ಈಗ ಎಕ್ಸಾಮ್ ಅಲ್ಲಿ ನೋಡಿರ್ತೀರ, ನೀವು ಏನೇ ಟೀಚರ್ಸ್ ಏನೇ ಬೈಲಿ ಏನೇ ಮಾಡಿ ಬೇರೆಯವ್ರಿಗೆ ಆನ್ಸರ್ ಅಂದ್ರೆ ಹೆಲ್ಪ್ ಮಾಡ್ತಿರಲ್ವಾ, ಆ ತರ ಇದು ಅಷ್ಟೇ. ಇದೇ ತಾನೇ ರೆಡ್ಯೂಸ್ ಆಗುತ್ತೆ ಮತ್ತೆ ಬೇರೆದಕ್ಕೆ ಆಕ್ಸಿಡೈಸ್ ಮಾಡುತ್ತೆ. ಅದಕ್ಕೆ ಇಲ್ಲಿ ಏನಂದ್ರೆ H2 ಗ್ಯಾಸ್ ರಿಲೀಸ್ ಆಗುತ್ತೆ. ಆದ್ರೆ ಇನ್ನೊಂದಿರುತ್ತೆ, ಓಕೆನಾ. ಇನ್ನ ಕೆಲವು ಟೀಚರ್ಸ್ ಇರ್ತಾರೆ, ಅಂದ್ರೆ ಯಾವ ತರ ಅಂದ್ರೆ ಸಾಕಷ್ಟು ಸ್ಟ್ರಿಕ್ಟ್ ಇರ್ತಾರಲ್ಲ ಅವರು. ಇಲ್ಲಿ ಸ್ಟ್ರಿಕ್ಟ್ ಯಾವ್ಯಾವಂದ್ರೆ ಮೆಗ್ನೀಷಿಯಂ ಮತ್ತೆ ಮ್ಯಾಂಗನೀಸ್, ಸರಿನಾ. ಇನ್ವಿಜಿಲೇಟರ್ಸ್, ಸ್ಟ್ರಿಕ್ಟ್ ಇನ್ವಿಜಿಲೇಟರ್ಸ್, ಓಕೆನಾ. ಇವ್ರು ಏನ್ ಮಾಡ್ತಾರೆ, ಹೈಡ್ರೋಜನ್ ಗ್ಯಾಸ್ ನ ರಿಲೀಸ್ ಮಾಡಿ ಕಳಿಸ್ತಾರೆ ಅಷ್ಟೇ. ನಾವೇನ್ ಮಾಡ್ತೀವಿ ಅಂದ್ರೆ ಡೈಲ್ಯೂಟೆಡ್ HNO3 ಅಂದ್ರೆ ಡೈಲ್ಯೂಟೆಡ್ ನೈಟ್ರಿಕ್ ಆಸಿಡ್ ಇದೆಯಲ್ಲ, ಅದ್ರ ಜೊತೆ ಇದನ್ನ ರಿಯಾಕ್ಟ್ ಮಾಡಿದಾಗ ಒಂದು ಮೆಗ್ನೀಷಿಯಂ ಇಲ್ಲ ಮ್ಯಾಂಗನೀಸ್ ಇವೆರಡರ ಒಂದ್ರ ಜೊತೆ ರಿಯಾಕ್ಟ್ ಮಾಡಿದಾಗ H2 ಗ್ಯಾಸ್ ರಿಲೀಸ್ ಆಗುತ್ತೆ ಅಷ್ಟೇ. ಡಾನ್ ಇವೆರಡು. The rate formation of bubbles was the fastest in the case of magnesium. ಈ ಮೆಗ್ನೀಷಿಯಂ ಕೇಸ್ ಇದೆಯಲ್ಲ, ಮೆಗ್ನೀಷಿಯಂ ಅಲ್ಲಿ ಬಬಲ್ಸ್ ಬೇಗ ಆಗುತ್ತೆ, ಅಂದ್ರೆ ಬೇಗ ಫಾರ್ಮ್ ಆಗುತ್ತೆ, ಸರಿನಾ. The reaction was also the most exothermic in this case. ಏನಂದ್ರೆ ಸಖತ್ ಎಕ್ಸೋಥರ್ಮಿಕ್ ಅಂದ್ರೆ ಹೀಟ್ ಸಖತ್ ರಿಲೀಸ್ ಆಗುತ್ತೆ ಈ ಕೇಸಲ್ಲಿ. ಮತ್ತೆ ಇನ್ನೊಂದೇನಂದ್ರೆ the reactivity decreases in the order of magnesium. ಇದಕ್ಕೆ ನೀವೇನ್ ನೋಡ್ಕೋಬೇಕು ಅಂದ್ರೆ ರಿಯಾಕ್ಟಿವ್ ಅಂದ್ರೆ ನಿಮ್ಗೆ ಕೊಟ್ಟಿರ್ತಾರೆ ರಿಯಾಕ್ಟಿವಿಟಿ ಸೀರೀಸ್ ಅಂತ, ಅಲ್ಲಿ ನೋಡ್ಕೊಳ್ಳಿ. ಈಗ ತಾನೇ ಬರುತ್ತೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಸೊ ನೋಡೋಣ. In this case of copper, no bubbles were seen and the temperature also remains constant. ಇಲ್ಲೇನಂದ್ರೆ ಕಾಪರ್ ಇದೆಯಲ್ಲ, ಕಾಪರ್ ಅಲ್ಲಿ ಬಬಲ್ಸ್ ರಿಲೀಸ್ ಮಾಡೋದು, ಆಯ್ತಾ. ಮತ್ತೇನಂದ್ರೆ ಕಾಪರ್ ಡಸ್ ನಾಟ್ ರಿಯಾಕ್ಟ್ ವಿತ್ ಡೈಲ್ಯೂಟೆಡ್ HCl, ಓಕೆನಾ. ಇದು ಆಸಿಡ್ ಜೊತೆ ರಿಯಾಕ್ಟೇ ಮಾಡೋದಿಲ್ಲ ಕಾಪರ್ ಅಷ್ಟೇ. ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗಲ್ಲ, ಮತ್ತೆ ಹೀಟ್ ಅಂದ್ರೆ ಟೆಂಪರೇಚರ್ ಕಾನ್ಸ್ಟೆಂಟ್ ಇರುತ್ತೆ, ಚೇಂಜ್ ಆಗೋದಿಲ್ಲ, ಸೇಮ್ ಹೆಂಗಿರುತ್ತೆ ಹಂಗೆ ಅಷ್ಟೇ. ಸೊ ನೆಕ್ಸ್ಟ್ ನೋಡೋಣ. ಇದೇ ಆ ತರ ಅಂದ್ರೆ ನಿಮ್ ತರ ಬಡಿಲಿ ಏನ ಮಾಡಿ ಸರಿ ಹೇಳ್ತೀನಿ ಆ ತರ, ಸರಿನಾ. ಮೆಟಲ್ ರಿಯಾಕ್ಟ್ ವಿತ್ ಸೊಲ್ಯೂಷನ್ ಆಫ್ ಅದರ್ ಸಾಲ್ಟ್ಸ್. ಮೆಟಲ್ ನ ಸಾಲ್ಟ್ಸ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ಏನಾಗುತ್ತೆ ಅಂತ ನೋಡಿ. ಇದು ಫಸ್ಟ್ ಚಾಪ್ಟರ್ ಅಲ್ಲಿ ಇತ್ತು, ಓಕೆನಾ. ಇಲ್ಲೇನಂದ್ರೆ ಒಂದು ಸೊಲ್ಯೂಷನ್ ಕೊಡ್ತೀನಿ, ಕಾಪರ್ ಸಲ್ಫೇಟ್ CuSO4, ಓಕೆನಾ. ಜೊತೆಗೆ ನಾನು ಏನ್ ಮಾಡ್ತೀನಿ, ಐರನ್ ಇಡ್ತೀನಿ. ಐರನ್ ಇಟ್ಟಾಗ ಏನಾಗುತ್ತೆ, ಬ್ರೌನ್ ಕಲರ್ ಆಗುತ್ತೆ ಐರನ್. ಮತ್ತೆ ನೀರೇನಂದ್ರೆ ಆ ಸೊಲ್ಯೂಷನ್ ಇರುತ್ತೆ, ಆ ಸೊಲ್ಯೂಷನ್ ಏನಂದ್ರೆ ಗ್ರೇ ಕಲರ್ ಬರುತ್ತೆ, ಅಂದ್ರೆ ಗ್ರೀನ್ ಕಲರ್ ಬರುತ್ತೆ, ಓಕೆನಾ. ಅದನ್ನ ನಿಮ್ಗೆ ಫಸ್ಟ್ ಚಾಪ್ಟರ್ ಅಲ್ಲಿ ಇಲ್ಲಿ ನೋಡ್ಬೋದು. ಇಲ್ಲೇನಂದ್ರೆ H ಇದೆಯಲ್ಲ ಹೈಡ್ರೋಜನ್, ಇದು ಮೆಟಲ್ ಅಲ್ಲಿ ಏನಕ್ಕೆ ಇಟ್ಟಿದ್ದಾರೆ ಅಂದ್ರೆ ಹೈ ರಿಯಾಕ್ಟಿವ್ ಇದೆಯಾ, ಇದು ಲೋ ರಿಯಾಕ್ಟಿವ್, ಓಕೆನಾ. ಯಾವ್ದು ಹೈ ರಿಯಾಕ್ಟಿವ್ ಅಂತ ತಿಳ್ಕೊಳ್ಳೋಕೆ ಅಂತ ಹೈಡ್ರೋಜನ್ ಇಟ್ಟಿರೋದು, ಸರಿನಾ. ಅದೊಂದ್ಸಲ ನೋಡ್ಕೊಳ್ಳಿ. ಇದು ಟ್ರಿಕ್, ಓಕೆನಾ. ಯಾವ್ದಾದ್ರು ಟ್ರಿಕ್ ಮಾಡ್ಕೊಂಡು ನೀವು ಇದನ್ನ ಮಾಡ್ಬೋದು. ನಾನು ಯಾವ್ದಾದ್ರು ಒಂದು ಟ್ರಿಕ್ ಹೇಳ್ಕೊಡೋದಾದ್ರೆ ಈಗ ಏನಂದ್ರೆ ಒಂದು ಸ್ಟೋರಿ ಮುಖಾಂತರ ಹೇಳ್ಕೊಡ್ತೀನಿ, ಸರಿನಾ. ಒಬ್ಬ ಟೀಚರ್ ಏನ್ ಮಾಡ್ತಾನೆ, ಬಂದು ನಿಂತ್ಕೊಳ್ತಾನೆ. ಫುಲ್ಲು ನಿನ್ನೆ ನೈಟ್ ಎಲ್ಲ ಫುಲ್ ಏನ್ ಮಾಡ್ತಾನೆ, ಸೂರ್ಯವಂಶ ನೋಡ್ಬಿಡ್ತಾನೆ,
ಸೂರ್ಯವಂಶದಲ್ಲಿ ಅವ್ರ ಮಗನ ಹೆಸರು ಕನಕ ಅಂತ ಇರ್ತಾರಲ್ವಾ, ಆಗೇನ್ ಮಾಡ್ತಾನೆ ಬಂದು ಮೋಟಿವೇಶನ್ ಕೊಡ್ತಾ ಇರ್ತಾರೆ. ಇಬ್ರು ಸ್ಟೂಡೆಂಟ್ಸ್ ಇರ್ತಾರೆ, ಓಕೆನಾ, ಸಖತ್ ಗಮನ ಬಿಟ್ಟು ಕೇಳ್ತಾ ಆ ಫಿಲಮ್ ಸಖತ್ 2-3 ಸತಿ ನೋಡ್ತೀವಿ ಅಲ್ವಾ. ಅವ್ರೇನಂತಾರೆ ಅಂದ್ರೆ, ಕನಕನ ಮಗ ಆಲ್ಟೋಸೆನ್ ಫೆಬ್ ಸಾರಿ ಅಲ್ಸೆನ್ ಫೆಬ್ ಅಂತಾರೆ, ಓಕೆನಾ. ಕನಕನ ಮಗ ಅಲ್ಸೆನ್ ಫೆಬ್ ಅಂತಾರೆ. ಒಬ್ಬ ಸ್ಟೂಡೆಂಟ್ ಅಂತ ಅನ್ಕೊಳ್ತಾರೆ. ಆಗ ಪಕ್ಕದಲ್ಲಿ ಅಂತಾನೆ, ಅಷ್ಟು ಅದು ಸಖತ್ ಸ್ಟ್ರಿಕ್ಟು, ಕುತ್ಕೊಳಕ್ ಆಗ್ಲಿಲ್ವಾ, ಹಾಗೆ ಸುಮ್ಮನೆ ಇಲ್ಲ ಅಂದ್ರೆ ಅದಲ್ವಾ, ಕುತ್ಕೊಳಕ್ ಆಗ್ಲಿಲ್ವಾ ಹಾಗೆ ಇಷ್ಟೇ ಟ್ರಿಕ್. ಈ ಸ್ಟೋರಿನ ನೆನಪಿಸ್ಕೊಳ್ಳಿ ಸಾಕು, ಈ ರಿಯಾಕ್ಟಿವಿಟಿ ಸೀರೀಸ್ ಎಲ್ಲ ನಿಮ್ಗೆ ನೆನಪು, ಸರಿನಾ. ಸೊ ನೆಕ್ಸ್ಟ್ ನೋಡೋಣ. ಸಾರಿ, ಇನ್ನೊಂದೈತೆ ಆಕ್ವಾರಿಜಿಯಾ ಅಂತ. ಆಕ್ವಾರಿಜಿಯಾ ಹೇಳೋದು ಇದೇನಂದ್ರೆ ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ HCl ಪ್ಲಸ್ HNO3. ಇದೇನಂದ್ರೆ ಗೋಲ್ಡ್ ಪ್ಲಾಟಿನಮ್ ಅಂತ ಇದೆಯಲ್ಲ, ಅದನ್ನು ಏನಂದ್ರೆ ಲಿಕ್ವಿಡ್ ಮೆಟಲ್ ಮಾಡ್ಬಿಡುತ್ತೆ, ಅಂದ್ರೆ ಮೆಲ್ಟ್ ಮಾಡ್ಬಿಡುತ್ತೆ. ಅಷ್ಟು ರಿಯಾಕ್ಟ್ ಆಕ್ವಾರಿಜಿ ಇದೆಯಲ್ಲ, HNO3 ಮತ್ತೆ HCl ನ ರಿಯಾಕ್ಟ್ ಮಾಡಿದ್ರು ಫಿಕ್ಸೆಡ್ ರೇಷಿಯೋದಲ್ಲಿ 3:1 ಅಷ್ಟು. ಏನಾದ್ರೆ ಹೈಲಿ ಕರೋಸಿವ್ ಇರುತ್ತೆ ಮತ್ತೆ ಫ್ಯೂಮಿಂಗ್ ಲಿಕ್ವಿಡ್. How do metals and non-metals react? ಓಕೆನಾ, ಕಾಣಿಸ್ತಿದೆ 15 ನಿಮಿಷ. ಓಕೆ, ಇವಾಗ ಸ್ಕ್ರೀನ್ ಕ್ಲಿಯರ್ ಆಗಿದೆ, ಓಕೆನಾ. ಇದು ನೋಬಲ್ ಗ್ಯಾಸ್, ಓಕೆನಾ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸಮ್ ಎಲಿಮೆಂಟ್ಸ್. ಇದು 9th ಅಲ್ಲಿ ಇತ್ತು ನಿಮ್ಗೆ. ಸಾರಿ, ನೀವು 9th ಅಲ್ಲಿ ಓದ್ತಿದ್ದೀರಲ್ವಾ, ಪರವಾಗಿಲ್ಲ, ಈಗ ನೋಬಲ್ ಗ್ಯಾಸ್ ಅಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಏನಂದ್ರೆ 8 ಇದೆ, ಕಂಪ್ಲೀಟ್ಲಿ ಫಿಲ್ಡ್. ಇದಕ್ಕೆ ನೋಡೋದ್ರೆ ಇಲ್ಲಿ ಕೊಟ್ಟಿರೋ ಎಲಿಮೆಂಟ್ಸ್ ಪ್ರಕಾರ ನೋಡಿದ್ರೆ ಹೀಲಿಯಂ, ನಿಯಾನ್, ಆರ್ಗಾನ್ ಇದು ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ. ನಿಮ್ಗೆ ಲಾಸ್ಟ್ ಇರುತ್ತಾ, ಸಾರಿ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಇಲ್ಲಿ ನೋಡಬಹುದು KLMN ಅಂತ ಇರುತ್ತೆ, ಓಕೆನಾ. ವೇಲೆನ್ಸ್ ಶೆಲ್ ಅಂದ್ರೆ ಲಾಸ್ಟ್ ಇರುತ್ತಲ್ಲ, ಅದು ಎಷ್ಟು ನಂಬರ್ ಇರುತ್ತೆ ಅದು ವೇಲೆನ್ಸ್ ಶೆಲ್, ಅದ್ರ ಮೇಲೆ ಡಿಪೆಂಡ್. ನೋಬಲ್ ಗ್ಯಾಸ್ ಅಂದ್ರೆ ಫುಲ್ ಕಂಪ್ಲೀಟ್ಲಿ ಫಿಲ್ಡ್, ಓಕೆನಾ. K ಶೆಲ್ ಅಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ. ಯಾವುದು ಹೀಲಿಯಂ ಕಂಪ್ಲೀಟ್ಲಿ ಫಿಲ್ಡ್ ಅಣ್ಣ, ನೀವು 8 ಅಂದ್ರಲ್ವಾ, ಇದು ಕಂಪ್ಲೀಟ್ಲಿ ಫಿಲ್ಡ್ 1:2 ಬರುತ್ತಲ್ವಾ, ಸರಿನಾ. ಇಲ್ಲಿ ನೋಡಿದ್ರೆ 8 ಇದೆ, ಕಂಪ್ಲೀಟ್ಲಿ ಫಿಲ್ಡ್. ಮತ್ತೆ ಮೆಟಲ್ಸ್ ಇದೆ, ಓಕೆನಾ, ಕಾಣಿಸ್ತಿದೆ. ಮೆಟಲ್ಸ್ ಏನಂದ್ರೆ 1 2 3 ಇಷ್ಟೆಲ್ಲ ಇರೋದು ಲಾಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಇದೇನ್ ಮಾಡುತ್ತೆ ಅಂದ್ರೆ ಒಂದು ನಾನ್ ಮೆಟಲ್ಸ್ಗೆ ಕೊಡುತ್ತೆ, ಓಕೆನಾ. ಒಂದು ಎಲಿಮೆಂಟ್ ಅಂದ್ರೆ ಒಂದು ಎಲೆಕ್ಟ್ರಾನ್ ನಾನ್ ಮೆಟಲ್ಸ್ಗೆ ಕೊಡುತ್ತೆ, ಆಗೇನಾಗುತ್ತೆ ಕಂಪ್ಲೀಟ್ಲಿ ಫಿಲ್ಡ್ ಆಗುತ್ತೆ. ನೋಡಿ 8 8 8 8 ಇಲ್ಲಿ ಇಲ್ಲೇನಂದ್ರೆ ಸೋಡಿಯಂ ಒಂದು ಎಲೆಕ್ಟ್ರಾನ್ ಕೊಟ್ರೆ ಏನಾಗುತ್ತೆ, ಸ್ಟೇಬಲ್ ಆಗುತ್ತೆ, ಅಂದ್ರೆ ನೋಬಲ್ ಗ್ಯಾಸ್ ಆಗುತ್ತೆ. ಮತ್ತೆ ಇನ್ನೊಂದು ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ಸ್ ಕೊಟ್ರೆ, ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ಸ್ ಕೊಟ್ರೆ ಸ್ಟೇಬಲ್ ಆಗುತ್ತೆ, ಸರಿನಾ. ಲೇಟ್ ಇದೆಯಲ್ಲ, 8 ಆಗ ಸ್ಟೇಬಲ್ ಆಗುತ್ತೆ, ಸರಿನಾ. ನಿಮ್ಗೆ ಅರ್ಥ ಆಗಿಲ್ವಾ, ಪರವಾಗಿಲ್ಲ. ಇಲ್ಲಿ ನಾನ್ ಮೆಟಲ್ಸ್ ಅಂದ್ರೆ ಪಡ್ಕೊಳ್ಳುತ್ತೆ. ಇಲ್ಲೇನಂದ್ರೆ ನೈಟ್ರೋಜನ್ ಇದೆಯಲ್ಲ, ಇದು 5 ಇದೆ, ಓಕೆನಾ. 5ಕ್ಕೆ 3 ಹೆಸರು ಎಂಟರ್ ಆಯ್ತಲ್ವಾ, 8 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಅಂತ ನೋಡಿದ್ರೆ ಸಾಕು. ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಸೋಡಿಯಂ ಇದೆಯಲ್ಲ, ಒಂದು ಎಲೆಕ್ಟ್ರಾನ್ ಕೊಟ್ಟಿ ಏನಾಗುತ್ತೆ Na+ ಆಗುತ್ತೆ. ಇದನ್ ಮಾಡುತ್ತೆ ಒಂದು ಎಲೆಕ್ಟ್ರಾನ್ Cl ಕೊಡುತ್ತೆ, ಓಕೆನಾ. ಆ Cl ಏನ್ ಮಾಡುತ್ತೆ, ಒಂದು ಎಲೆಕ್ಟ್ರಾನ್ ಪಡ್ಕೊಂಡು ಏನ್ ಮಾಡುತ್ತೆ Cl- ಆಗುತ್ತೆ ಅಲ್ವಾ. ಆಗೇನಾಗುತ್ತೆ, 2 ಬಾಂಡ್ ಮಾಡ್ಕೊಳ್ಳುತ್ತೆ, ಅಟ್ರಾಕ್ಟಿವ್ ಆಗುತ್ತೆ. ಬೇರೆ ಬೇರೆ ಚಾರ್ಜ್ ಇದೆ, ಇದು ಪ್ಲಸ್ ಇರುತ್ತೆ, ಇದು ಮೈನಸ್ ಇರುತ್ತೆ. ನೀವ್ ಹೆಂಗ್ ಅಟ್ರಾಕ್ಟ್ ಆಗ್ತೀರಾ ಆದ್ರೆ ಇದು ಅಟ್ರಾಕ್ಟ್ ಆಗುತ್ತೆ. ಅಣ್ಣ ಪರ್ಸನಲ್ ಮಾತಾಡೋಣ, ಅವೆಲ್ಲ ನಾವು ನೀವೇ ಹಿಂಗೆಲ್ಲ ಮಾತಾಡ್ತೀರಾ ಅಲ್ವಾ. ಸೋಡಿಯಂ, ಓಕೆನಾ, ಈಗ ತಾನೇ ಹೇಳಿದೆ, ಒಂದು ಎಲೆಕ್ಟ್ರಾನ್ ಕೊಟ್ಟು ಏನಾಯ್ತು NaCl ಆಯ್ತು. ಇದಿದೆ NaCl ಸಖತ್ ಸ್ಟ್ರಾಂಗ್ ಬಾಂಡ್ ಮಾಡ್ಕೊಳ್ಳುತ್ತೆ, ಟ್ರಿಬಲ್ ಬಾಂಡ್ ಮಾಡ್ಕೊಳ್ಳುತ್ತೆ, ಓಕೆನಾ. ಟ್ರಿಬಲ್ ಬಾಂಡ್ ಈಗ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಹೇಳ್ಕೊಡ್ತೀನಿ, ಸರಿನಾ. ಕಾರ್ಬನ್ ಕಾಂಪೌಂಡ್ಸ್ ಅಲ್ಲಿ NaCl ಕಾಮನ್ ಸಾಲ್ಟ್ ನೀವು ತಿಂತಿರಲ್ಲ, ಉಪ್ಪು, ಅದೇ NaCl, ಓಕೆನಾ. ಮೆಗ್ನೀಷಿಯಂ ನೋಡೋದಾದ್ರೆ ಕ್ಲೋರಿನ್ ಜೊತೆ ಮಾಡೋಣ, ಸರಿನಾ. ಕ್ಲೋರಿನ್ ಜೊತೆ ಬೇಕು ಅಂದ್ರೆ ಇದಕ್ಕೆ 2 ಇರಬೇಕು, ಓಕೆನಾ. ಈಗ ನೋಡಿರ್ತೀರ ನಿಮ್ಮ ಫ್ರೆಂಡ್ ಒಬ್ರು ಬೇಡ ಇಬ್ರು ಬೇಕು ಅಂತ ಇದು ಮಾಡ್ತಾರಲ್ಲ,
ಅವರೆಲ್ಲ ಕೆಟ್ಟವರು ಅಲ್ವಾ. ಆದ್ರೆ ಕರ್ಮ ರಿಟರ್ನ್ಸ್ ಅಂತ ಇದೆಯಲ್ಲ, ಆ ಕರ್ಮ ಬಿಡೋದಿಲ್ಲ. ಆದ್ರೆ ಈ ಮೆಗ್ನೀಷಿಯಂ ಆಗಿರ್ತದೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಮೆಗ್ನೀಷಿಯಂ ಏನ್ ಮಾಡುತ್ತೆ, ಒಂದ್ ಎಲೆಕ್ಟ್ರಾನ್ ಅಂದ್ರೆ 2 ಎಲೆಕ್ಟ್ರಾನ್ ಕೊಡುತ್ತೆ ಮೆಗ್ನೀಷಿಯಂ. ಇಲ್ಲಿ ನೋಡ್ಬೋದು ನೀವು, 2 ಎಲೆಕ್ಟ್ರಾನ್ ಕೊಟ್ಟರೆ ಸ್ಟೇಬಲ್ ಆಗುತ್ತೆ ಅಲ್ವಾ. ಅದಕ್ಕೆ ಏನ್ ಮಾಡುತ್ತೆ, ಕ್ಲೋರಿನ್ಗೆ ಅಂತಾರಲ್ವಾ, ಆ ಕ್ಲೋರಿನ್ ಇನ್ನೊಂದು ತರ್ಕ ಬರುತ್ತೆ, ಆಗೇನಾಗುತ್ತೆ, ಸ್ಟೇಬಲ್ ಆಗುತ್ತೆ. ಒಂದು ಕ್ಲೋರಿನ್ ಒಂದು ಕೊಡುತ್ತೆ, ಇನ್ನೊಂದು ಕ್ಲೋರಿನ್ ಇನ್ನೊಂದು ಕೊಡುತ್ತೆ, ಅಂದ್ರೆ ಎಲೆಕ್ಟ್ರಾನ್ ಅಲ್ವಾ, ಆಗ ಸ್ಟೇಬಲ್ ಅಷ್ಟೇ, ಸಿಂಪಲ್. ಈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಇದೆಯಲ್ಲ, ಇದನ್ನ ನಾವು ಏನಂತೀವಿ ಅಂದ್ರೆ ಅಯಾನಿಕ್ ಕಾಂಪೌಂಡ್ ಅಂತ ಕೂಗ್ತೀವಿ, ಸರಿನಾ, ಅಥವಾ ಎಲೆಕ್ಟ್ರೋವೆಲೆಂಟ್ ಕಾಂಪೌಂಡ್ಸ್ ಅಂತ ಕೂಗ್ತೀವಿ. ಇವೆರಡು ಹೆಸರನ್ನು ನೆನ್ಪಿಟ್ಕೊಂಡಿರಿ, ಮತ್ತೊಂದು ಮರ್ತೋಗ್ಬಿಡ್ತು. ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಇದು ಪ್ರಾಪರ್ಟೀಸ್ ನೋಡೋಣ ಅಯಾನಿಕ್ ಕಾಂಪೌಂಡ್ಸ್ ನ. ಫಿಸಿಕಲ್ ನೇಚರ್ ನೋಡೋಣ, ಓಕೆನಾ. ಇದೇನಂದ್ರೆ ಸಾಲಿಡ್ ಆಗಿರುತ್ತೆ, ಮತ್ತೆ ಇನ್ನೊಂದು ಏನಂದ್ರೆ ಹಾರ್ಡ್ ಆಗಿರುತ್ತೆ. ಯಾಕೆಂದ್ರೆ ಈಗ ತಾನೇ ಹೇಳಿದ್ರೆ NaCl ಅಲ್ವಾ, ಅಯಾನಿಕ್ ಕಾಂಪೌಂಡ್ ಇಂದ ಆಗಿರೋದಲ್ವಾ, ಟ್ರಿಪಲ್ ಬಾಂಡ್ ಆಗಿರುತ್ತೆ, ಸ್ಟ್ರಾಂಗ್ ಇರುತ್ತಲ್ವಾ. ಮತ್ತೆ ಹಾರ್ಡ್ ಇರುತ್ತೆ, ನೀವು ನೋಡಿರ್ಬೋದು ಉಪ್ಪು ಹಾರ್ಡ್ ಇರುತ್ತೆ ತಾನೆ. ಮತ್ತೆ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತಲ್ಲ, ಇರೋದು ಐ ಇರುತ್ತೆ, ಓಕೆನಾ. ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಇರೋದು ಐ ಇರುತ್ತೆ. ಮತ್ತೆ ಸಾಲ್ಯುಬಿಲಿಟಿ. Ionic compounds are generally soluble in water and insoluble in solvents such as kerosene. Ionic compounds ಇರುತ್ತಲ್ಲ, ನೀರಲ್ಲಿ ಸಾಲ್ಯುಬಲ್ ಆಗುತ್ತೆ. ಈಗ ನೀವು ನೀರು ತಗೊಳ್ಳಿ, ಉಪ್ಪು ಹಾಕಿ, ಏನಾಗುತ್ತೆ, ಕರಗೋಗುತ್ತೆ. ಆದ್ರೆ ಇಲ್ಲಿ ಕೆರೋಸಿನ್ ಇದೆಯಲ್ಲ, ಕೆರೋಸಿನ್ ಅಲ್ಲಿ ಇಟ್ಟರೆ ಅದು ಇನ್ಸಾಲ್ಯುಬಲ್. ಅಂದ್ರೆ ಸಾಲ್ವೆಂಟ್ ಅಂದ್ರೆ ಸಾಲ್ವೆಂಟ್ ಮತ್ತೆ ಸಾಲಿಡ್ ಇದನ್ನು ನೋಡ್ಕೊಳ್ಳಿ. ಸಾಲಿಡ್ ಯಾವ್ದಂದ್ರೆ, ಈಗ ನೀವು ಹಾಕ್ತಿರೋದೇನು, ಸೋಡಿಯಂ ಅಂತ ತಿಳ್ಕೊಳ್ಳಿ, ಅಂದ್ರೆ NaCl ಅಂತ ತಿಳ್ಕೊಳ್ಳಿ, ಓಕೆನಾ. ಇನ್ನೊಂದು ಕೆರೋಸಿನ್ ಇದೆ. ಕೆರೋಸಿನ್ ಏನಂದ್ರೆ ಸಾಲ್ವೆಂಟ್ ಇದು. ನಾವು ಹಾಕ್ತಿರೋದೇನು, ಸಾಲ್ಯೂಟ್. ಈ ಮೊದಲೇ ಇರೋದನ್ನ ನಾವು ಸಾಲ್ವೆಂಟ್ ಅಂತೀವಿ, ಹಾಕೋದನ್ನ ಸಾಲ್ಯೂಟ್ ಅಂತ ಅಷ್ಟೇ. ಸೊ ಇನ್ನೊಂದು ನೋಡಿದ್ರೆ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ಇದೇನಂದ್ರೆ ಕಂಡಕ್ಟ್ ಮಾಡುತ್ತೆ. ಹೆಂಗೆ ಅಂದ್ರೆ, ಇಲ್ಲಿ ಒಂದು ಆಕ್ಟಿವಿಟಿ ಇದೆಯಲ್ಲ, ಅದರಿಂದ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಎರಡು ಆಕ್ಟಿವಿಟಿ ನೋಡೋಣ. ಇದಕ್ಕಿಂತ ಮುಂಚೆ ಫಸ್ಟ್ ನೋಡೋಣ. ಅದೇನಂದ್ರೆ, ಒಂದು ಸ್ಪ್ಯಾಚುಲಾ ತಗೊಳ್ತೀನಿ, ಅಂದ್ರೆ ಸ್ಪೂನ್ ತಗೊಳುತ್ತೆ, ಆ ಸ್ಪ್ಯಾಚುಲಾ ಅಂತ ತಗೊಳ್ತೀನಿ. ಆ ಸ್ಪ್ಯಾಚುಲಾದ ಏನ್ ಮಾಡ್ತೀನಿ ಅಂದ್ರೆ, ಯಾವ್ದೋ ಒಂದು ಸಾಲ್ಟ್ ಹಾಕ್ತೀನಿ, ಓಕೆನಾ. ಫಾರ್ ಎಕ್ಸಾಂಪಲ್ ಈಗ NaCl ಇಲ್ಲ ಜಿಂಕ್ ಕಾರ್ಬೊನೇಟ್ ಅಂತ ತಿಳ್ಕೊಳ್ಳಿ. ಆಗೇನಂತಂದ್ರೆ NaCl ನಾನು ಇಟ್ಟಾಗ ಬರ್ನ್ ಮಾಡ್ತಾ ಇದ್ದೀನಿ ನಾನು, ಅವಾಗ ಏನಾಗುತ್ತೆ, ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಬರೀ ಸೋಡಿಯಂ ಮಾಡ್ಕೊಳ್ಳುತ್ತೆ, ಆ ತರ. ಇಲ್ಲ ಜಿಂಕ್ ಕಾರ್ಬೊನೇಟ್ ಉಳ್ಕೊಂಡ್ರೆ ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗುತ್ತೆ, ಮತ್ತೆ ಜಿಂಕ್ ಆಕ್ಸೈಡ್ ಅಲ್ಲೇ ಉಳ್ಕೊಳ್ಳುತ್ತೆ. ಇನ್ನೊಂದು ನೋಡಿದ್ರೆ, ಇದು ನಿಮ್ಗೆಲ್ಲ ಕಾಮನ್, ಜನರಲಿ ಇವೆಲ್ಲ ಗೊತ್ತಿರುತ್ತೆ, ಗ್ರಾಫೈಟ್ ರಾಡ್ ಇದು, ಓಕೆನಾ. ಒಂದು ಬೀಕರ್ ಏನ್ ಮಾಡ್ತೀನಿ ಅಂದ್ರೆ ಸಾಲ್ಟ್ ಸೊಲ್ಯೂಷನ್ ಮಾಡ್ತೀನಿ, ಅಂದ್ರೆ ವಾಟರ್ ಪ್ಲಸ್ ಸಾಲ್ಟ್ ಮಾಡಿದ್ರೆ ಅದೊಂದು ಸಾಲ್ಟ್ ಸೊಲ್ಯೂಷನ್ ಇದೆ, ಓಕೆನಾ. ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಸರ್ಕ್ಯೂಟ್ ನ ಫಿಕ್ಸ್ ಮಾಡ್ತೀನಿ, ಓಕೆನಾ. ಅಲ್ಲೇನಂದ್ರೆ ಸಾಲ್ಟ್ ಸೊಲ್ಯೂಷನ್ ಅಲ್ವಾ, ಅಯಾನ್ಸ್ ಎಲ್ಲ ಕಾಮನ್ ಅಲ್ಲೆಲ್ಲ ಓಡಾಡುತ್ತೆ. ಆಗೇನಾಗುತ್ತೆ, ಬಲ್ಬ್ ಗ್ಲೋ ಆಗುತ್ತೆ, ಅಂದ್ರೆ ಇಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಿದೆ ಅಷ್ಟೇ, ಸಿಂಪಲ್. ನೆಕ್ಸ್ಟ್ ನೋಡೋಣ. ಅರ್ಥ ಆಗಿದೆ ಇಲ್ಲಿ ತನಕ ಮಾಡಿದ್ದು? ಗೊತ್ತು ಅರ್ಥ ಆಗಿದೆ ಅಂತ. ಅರ್ಥ ಆಗಿದೆ ಅಂದ್ರೆ ಕಾಮೆಂಟ್ ಸೆಕ್ಷನ್ ಕಮೆಂಟ್. ಎಕ್ಸ್ಟ್ರಾಕ್ಷನ್ ಆಫ್ ಓರ್, ಓಕೆನಾ. ಎಕ್ಸ್ಟ್ರಾಕ್ಷನ್ ಆಫ್ ಓರ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಓಕೆನಾ. ದ ಪ್ರೋಸೆಸ್ ವಿಚ್ ರಿಮೂವ್ಸ್ ಅನ್ವಾಂಟೆಡ್ ಗಾಂಜ್, ಓಕೆನಾ, ಫ್ರಮ್ ಆನ್ ಓರ್ ಟು ಇನ್ಕ್ರೀಸ್ ದ ಕಾನ್ಸಂಟ್ರೇಷನ್ ಆಫ್ ದ ಮೆಟಲ್. ಇದೇನಂದ್ರೆ ನಿಮ್ಗೆ ಗೊತ್ತಿರುತ್ತೆ, ನೀವು ಸೋಷಲ್ ನಿಮ್ಗೆ 10th ಅಲ್ಲಿ ಇದೆ, ಓಕೆನಾ. ಐರನ್ ಓರ್ ಅವೆಲ್ಲ ನೀವು ಕೇಳಿರ್ತೀರ, ಓಕೆನಾ. ಅಲ್ಲಿರೋ ಅಂತ ಗಾಂಜ್ ಅಂದ್ರೆ, ಇಲ್ಲಿ ನೋಡ್ಬೋದು, ಗಾಂಜ್ ಅಂದ್ರೆ ಅಲ್ಲಿರೋ ಇಂಪ್ಯೂರಿಟೀಸ್. ಈಗ ಮಣ್ಣಾಗಿರ್ಬೋದು, ನೀರಾಗಿರ್ಬೋದು, ಮಣ್ಣು ಅಥವಾ ಬೇರೆ ಬೇರೆ ಮೆಟಲ್ಸ್ ಏನಾದ್ರು ಅದಕ್ಕೆ ಅಂಟ್ಕೊಂಡಿದ್ರು, ಓಕೆನಾ, ಅದನ್ನ ಗಾಂಜ್ ಅಂತೀವಿ. ಅದನ್ನ ರಿಮೂವ್ ಮಾಡೋ ಪ್ರೋಸೆಸ್ ನಾವು ಹೇಳ್ತೇವೆ ಅಂದ್ರೆ ಎಕ್ಸ್ಟ್ರಾಕ್ಷನ್ ಆಫ್ ಓರ್ ಅಂತ ಕೂಗ್ತೀವಿ. ಓರ್ಸ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ ಫಸ್ಟ್, ಓಕೆನಾ. ಮಿನರಲ್ಸ್ ಕಂಟೈನ್ಸ್ ಅ ವೆರಿ ಹೈ ಪರ್ಸೆಂಟೇಜ್ ಆಫ್ particular metal and the metal can be profitable extracted from it, ಓಕೆನಾ. ಮಿನರಲ್ಸ್ ಏನಾಗುತ್ತೆ, ಈಗ ಗೋಲ್ಡ್ ಅಂದ್ರೆ ಗೋಲ್ಡ್ ಜಾಸ್ತಿ ಇರುತ್ತೆ ಅಲ್ವಾ, ಐರನ್ ಓರ್ ಅಂದ್ರೆ ಐರನ್ ಜಾಸ್ತಿ ಇರುತ್ತೆ, ಓಕೆನಾ. ಆ ಓರಲ್ಲಿ ಅಂದ್ರೆ
ಈ ಬೇರೆ ಬೇರೆ ಮಣ್ಣು ಅವೆಲ್ಲ ಇರುತ್ತಲ್ಲ ಅದು ಇಂಪ್ಯೂರಿಟೀಸ್ ಜಾಸ್ತಿ ಇರುವಂತದಕ್ಕೆ ನಾವೇಂತೀವಿ ಓರ್ ಅಂತ ಕೂಗ್ತೀವಿ. ಓಕೆನಾ, ಜಾಸ್ತಿ ಪರ್ಸೆಂಟೇಜ್ ಅಷ್ಟಿರೋದನ್ನ ನಾವು ಓರ್ ಅಂತ ಕೂಗ್ತೀವಿ. ಮತ್ತೆ ಇನ್ನೊಂದೇನಂದ್ರೆ ಮಿನರಲ್ಸ್. ಮಿನರಲ್ಸ್ ನೋಡಿದ್ರೆ ದ ಎಲಿಮೆಂಟ್ಸ್ ಆರ್ ಕಾಂಪೌಂಡ್ಸ್ ವಿಚ್ ಅಕರ್ಸ್ ನ್ಯಾಚುರಲಿ ಇನ್ ದ ಅರ್ತ್ ಕ್ರಸ್ಟ್. ಅರ್ತ್ ಕ್ರಸ್ಟ್ ಅಂದ್ರೆ ಅರ್ತಿನ ಸರ್ಫೇಸ್ ಮೇಲೆ ಇರುವಂತದ್ದು ಅರ್ತ್ ಕ್ರಸ್ಟ್. ಓಕೆನಾ, ಅಲ್ಲಿ ಸಿಗುವಂತದ್ದೇ ನಾವೇಂತೀವಿ ಮಿನರಲ್ಸ್ ಅಂತ ಕೂಗ್ತೀವಿ. ನ್ಯಾಚುರಲ್ ಅಕರ್ಸ್ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ನೋಡೋಣ. ಈಗ ಟೈಮು 11:43 PM ಇದು AM ಅಲ್ಲ. ಓಕೆನಾ, ಸೊ ಇದನ್ನ ಯಾಕೆ ತೋರಿಸ್ತೇನೆ ಅಂದ್ರೆ ಈಗ ಎಕ್ಸಾಮ್ ಟೈಮ್ ನಾನು ಎಷ್ಟು ಕಷ್ಟಪಡ್ತೀನಿ ಅಂತ ನೀವು ನೋಡೋ ಒಂದ್ಸಲ ಇನ್ಸ್ಪೈರ್ ಆಗಿ ನೀವು ಓದ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಓಕೆನಾ, ನಿದ್ದೆ ಬರ್ತಿದೆ ಆದ್ರೂ ಪರವಾಗಿ ತಡ್ಕೊಂಡು ಪಾಠ ಮಾಡ್ತೀವಿ. ಎಷ್ಟಾಗುತ್ತೋ ಅಷ್ಟು ಆಕ್ಟಿವ್ ಆಗಿ, ಆಯ್ತಾ. ಏನಾದರೂ ನಿಮಗೂ ನಿದ್ದೆ ಬರ್ತಿದೆ ಅಂದ್ರೆ ಒಂಚೂರು ಅವಾಯ್ಡ್ ಮಾಡಿ ನನ್ನ. ಓಕೆನಾ, ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ನೋಡೋಣ. ಓಕೆನಾ, ಇಲ್ಲಿ ನೋಡೋದಾದ್ರೆ ಫಸ್ಟ್ ನೋಡೋದಾದ್ರೆ ಟಾಪ್ ಆಫ್ ದ ಆಕ್ಟಿವಿಟಿ ಸೀರೀಸ್, ಇದು ಮಿಡಲ್ ಆಫ್ ದ ಆಕ್ಟಿವಿಟಿ ಸೀರೀಸ್, ಇದು ಬಾಟಮ್ ಆಫ್ ದ ಆಕ್ಟಿವಿಟಿ ಸೀರೀಸ್. ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಅದನ್ನ ನೋಡ್ಕೊಳ್ಳಿ, ಕಾಣಿಸ್ತೀನಿ. ಓಕೆನಾ, ನಾವು ದೊಡ್ಡವ್ರ ಮಾತು ಕೇಳಿದ್ರೆ ಚಿಕ್ಕದ್ರಿಂದ ದೊಡ್ಡಕ್ಕೆ ಹೋಗ್ತೀವಿ, ದೊಡ್ಡದ್ರಿಂದ ಚಿಕ್ಕಗೆ. ಓಕೆನಾ, ಸೊ ಬನ್ನಿ ಇಲ್ಲ ಚಿಕ್ಕದ್ರಿಂದ ದೊಡ್ಡಕ್ಕೆ ಹೋಗೋಣ. ಓಕೆನಾ, ಹೇಗಿರುತ್ತೆ ಈಗ ನಿಮ್ಮ ಬ್ಯಾಕ್ ಬೆಂಚಸ್ ನೋಡಿರ್ತೀರಾ, ಅಷ್ಟೊಂದು ರಿಯಾಕ್ಟಿವ್ ಆಗಿರೋದಿಲ್ಲ. ಓಕೆನಾ, ನೀವು ನೋಡಿರ್ಬೋದು ಟೀಚರ್ಸ್ ಆನ್ಸರ್ ಕೇಳಿದ್ರೆ ನಮ್ಗೆ ಏನಕ್ಕೆ ಆತರ ದೇ ಫೌಂಡ್ ಇನ್ ಫ್ರೀ ಸ್ಟೇಟ್. ಇದೇನಂದ್ರೆ ಫ್ರೀ ಸ್ಟೇಟ್ ಇರುತ್ತೆ. ಹೌದಾ ಅಣ್ಣ, ನಾವು ಬ್ಯಾಕ್ ಬೆಂಚರ್ಸ್ ಫ್ರೀ ಸ್ಟೇಟ್ ಅಲ್ಲಿ ಇರೋದಿಲ್ವಲ್ಲ ಅಣ್ಣ, ಜೊತೆದಲ್ಲಿ ಇರ್ತೀವಿ. ಆದ್ರೆ ಕೆಲವರು ಇರ್ತಾರೆ, ಅಬ್ಸರ್ವ್ ಮಾಡ್ಬೋದು ನೀವು, ಟಾಪರ್ಸ್ ಗಳು ಇರ್ತಾರೆ, ಆಗಿರ್ತಾರೆ, ಆದ್ರೆ ಇರ್ತಾರೆ ಅವರು. ಓಕೆನಾ, ಅವರು ಸುಮ್ನೆ ಮೆತ್ತಗೆ ಕುತ್ಕೊಂಡು ಓದ್ತಾರೆ. ಏನಕ್ಕೆ ಅಂದ್ರೆ ಗೊತ್ತಿಲ್ಲ, ಹೇಳೋದಿಲ್ಲ ಕೇಳೋದಿಲ್ಲ, ಸುಮ್ಮನೆ ಓದ್ಕೊಂಡಿರ್ತಾರೆ. ಓಕೆನಾ, ಡಿಸ್ಟರ್ಬ್ ಮಾಡೋಣ ನಾನು ಓದ್ಕೋದಿಲ್ಲ ಅಷ್ಟೇ, ಫ್ರೀಯಾಗಿ ಕೂತಿರ್ತಾರೆ. ಮತ್ತೆ ಟಾಪ್ ಆಫ್ ದ ಆಕ್ಟಿವಿಟಿ ಸೀರೀಸ್ ನೋಡಿ, ಇದು ಸಖತ್ ರಿಯಾಕ್ಟಿವ್ ಇದೆ. ಸಾರಿ, ಇದಕ್ಕಿಂತ ಮುಂಚೆ ಇದನ್ನ ನೋಡೋಣ. ಎಕ್ಸಾಂಪಲ್ ಕೊಡೋದಾದ್ರೆ ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಮತ್ತೆ ಕಾಪರ್. ಮತ್ತೆ ಈ ಸಿಲ್ವರ್ ಮತ್ತೆ ಕಾಪರ್ ಇದೆಯಲ್ಲ, ಇದೇನಂದ್ರೆ ಕಂಬೈನ್ ಸ್ಟೇಟಸ್ ಸಿಗೋದು ಜಾಸ್ತಿ. ಓಕೆನಾ, ಇವೆರಡು ಅಂದ್ರೆ ಚಳಿ ದೋಸ್ಗಳು, ಆಯ್ತಾ. ಇದು ಸಲ್ಫೈಡ್ ಅಥವಾ ಆಕ್ಸೈಡ್ ಓಡಿಸುತ್ತೆ ಆ ತರ ಸಿಗುತ್ತೆ. ಓಕೆನಾ, ಟಾಪ್ ಆಫ್ ದ ಆಕ್ಟಿವಿಟಿ ಸೀರೀಸ್, ಇದು ಸೋ ರಿಯಾಕ್ಟಿವ್. ನೀವು ನೋಡಿರ್ತೀರಲ್ವಾ ಫಸ್ಟ್ ಬೆಂಚರ್ಸ್ ಯಾವ ತರ ಇರ್ತಾರೆ ಅಂತ ಆನ್ಸರ್ ಮಾಡ್ತಿರ್ತಾರೆ. ಆದ್ರೆ ಕೆಲವರು ಇರ್ತಾರೆ ಯಾವ ತರ ಅಂದ್ರೆ ಇಲ್ಲಿ ಉಲ್ಟಾ ಪಲ್ಟಾ ಅನಿಸ್ತೀವಿ. ಬ್ಯಾಕ್ ಬೆಂಚರ್ಸ್ ಆದ್ರೂ ಏನ್ ಮಾಡ್ತಾರೆ, ಬಂದು ಮುಂದೆ ಕೂತಿರ್ತಾರೆ. ಏನೋ ಟಾಪರ್ಸ್ ಗಳು ಅಂದ್ರೆ 10th ನೀವು ಅಬ್ಸರ್ವ್ ಮಾಡಿರ್ತೀರ ಅಲ್ವಾ, ಓದ್ಬೇಕು ನಾನು ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ. ಆದ್ರೆ ಏನ್ ಓದೋದಿಲ್ಲ, ಏನು ಮಾಡೋದಿಲ್ಲ, ಆದ್ರೂ ಸುಮ್ಮನೆ ತಲೆ ಬಗ್ಗಿಸ್ತಾರೆ, ಏನೋ ಓದ್ಬೇಕು ಮಾಡ್ಬೇಕಂತ ಮಾಡ್ತಾರೆ, ಆದ್ರೆ ಏನೂ ಆಗೋದಿಲ್ಲ ಅಲ್ವಾ. ಆತರ ಇವ್ರೇನಂದ್ರೆ ನೆವರ್ ಫೌಂಡ್ ಇನ್ ದ ನೇಚರ್ ಆಸ್ ಫ್ರೀ ಸ್ಟೇಟ್. ಈ ಫ್ರೀ ಸ್ಟೇಟ್ ಅಲ್ಲಿ ಇರೋದಿಲ್ಲ. ನೀವು ಟಾಪರ್ಸ್ ಗಳನ್ನ ನೋಡಿರ್ಬೋದು, ಟೀಚರ್ಸ್ ಹತ್ರ ಇರ್ತಾರೆ, ಇಲ್ಲ ಅಂದ್ರೆ ಪಕ್ಕದಲ್ಲಿ ಏನು ಕೊಟ್ಟಿರ್ತಾರಲ್ಲ ಗೊತ್ತಿದ್ದೀರಾ. ಅಂದ್ರೆ ನಿಮ್ಗೆ ಇನ್ನೂ ನೋಡ್ಬೋದು ಆಲ್ಬರ್ಟ್ ಐನ್ಸ್ಟೈನ್ ಇದ್ದಾರಲ್ಲ, ಅವ್ರು ಏನ್ ಮಾಡ್ತಿದ್ರು, ಬೇರೆಯವ್ರಿಗೆ ಹೇಳ್ಕೊಡ್ತಿದ್ರು. ಓಕೆನಾ, ಅವಾಗ ಏನಾಯ್ತು, ಈಗ ಮೆಮೊರಿ ಪವರ್ ಜಾಸ್ತಿ ಇರ್ತದಲ್ವಾ. ಈಗ ಇವನಿಗೆ ಗೊತ್ತಿಲ್ಲ, ಇವನಿಗೆ ಹೇಳ್ಕೊಟ್ಟಾಗ ಏನಾಯ್ತು, ಇವನಿಗೆ ಮೆಮೊರಿ ಪವರ್ ಜಾಸ್ತಿ. ಇದೊಂದು ಟ್ರಿಕ್ ನೀವು ಯೂಸ್ ಮಾಡ್ಬೋದು, ನಿಮಗೂ ಇದು ಯೂಸ್ಫುಲ್ ಆಗುತ್ತೆ, ಆಯ್ತಾ. ಸೊ ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಸೋಡಿಯಂ, ಮತ್ತೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮತ್ತೆ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಇದಕ್ಕೆ ಎಕ್ಸಾಂಪಲ್. ಸೊ ನೆಕ್ಸ್ಟ್ ನೋಡೋಣ. ಇನ್ ಕೆಲವರು ಕೇಳಬಹುದು, ಅಣ್ಣ ಏನ್ ಇಷ್ಟು ಲೇಟ್ ನೈಟ್ ಅಲ್ಲಿ ನೀವು ಪಾಠ ಮಾಡ್ತಿದ್ದೀರಾ ಅಂತ. ಆದ್ರೆ ನಾನು ಇಲ್ಲಿ ಕಾಣಿಸ್ತಿದೆ PPT, ಇದನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ. ಮತ್ತೆ ಇನ್ನೊಂದ್ಸೂರು ನನ್ಗೆ ಗೊತ್ತಿಲ್ಲದೆ ಇರೋದೆಲ್ಲ ನಾವು ಕಲ್ತು ನಿಮ್ಗೆ ಹೇಳ್ಕೊಡ್ಬೇಕಂದ್ರೆ ಒಂದ್ಸೂರು ಕಷ್ಟ ಆಗುತ್ತೆ, ಟೈಮ್ ಹಿಡಿದಲ್ವಾ. ಆಗ ಈ ಟೈಮ್ ಫ್ರೀ ಇರೋದು, ಈ ಟೈಮ್ ಸಿಗೋದು. ಈಗಾಗಲೇ ಎಷ್ಟಾಗಿದೆ, 12 9 ಮಿನಿಟ್ಸ್ ಇದೆ. ಅಂದ್ರೆ ನಾಳೆ ಆಗೋಯ್ತು, 9 ಮಿನಿಟ್ಸ್ ಅಲ್ಲಿ ನೋಡ್ಬೇಕು ಬೇಗ ಮುಗಿಸುತ್ತೆ ಅಂತ. ಸೊ ಬನ್ನಿ, ಇನ್ನೇನೋ ಬಂದೇ ಬಿಡ್ತಾನೆ ನಂತರ ಮಿಡಲ್ ಆಫ್ ದ ಆಕ್ಟಿವಿಟಿ ಸೀರೀಸ್ ನೋಡೋಣ. ಓಕೆನಾ, ಆಯ್ತಾ. ಮಿಡಲ್ ಆಫ್ ದ ಆಕ್ಟಿವಿಟಿ ಸೀರೀಸ್ ಈ ಸೈಡ್ ಅಲ್ಲಿ ಇತ್ತು ನೋಡಿ, ಇದು ಒಂದು ನಿಮಿಷ ತೋರಿಸ್ತೀನಿ. ನಿದ್ದೆ ಬರುತ್ತೆ, ಆದ್ರೆ ಏನ್ ಮಾಡೋದು, ಒಂದು ದಾಸೆ ಇರುತ್ತೆ, ನಾನು ನಿಮ್ಗೆ ಹೆಲ್ಪ್ ಮಾಡ್ಬೇಕಂತ. ಸೊ ಚೆನ್ನಾಗಿ ಓದಿ ಅಷ್ಟೇ. ಇದು ಕಾಣಿಸ್ತಿದೆಯಲ್ಲ, ಇದು ಮಿಡಲ್ ಇದೆಯಲ್ಲ, ಇದ್ರ ಬಗ್ಗೆ ನಾವು ಓದ್ತಿರೋದು. ಇದು ಫಸ್ಟ್, ಇದು ಸೆಕೆಂಡ್. ಓಕೆನಾ, ಸೊ ಬನ್ನಿ.
ABCs ಇದು moderately reactive. ಓಕೆ, ಅಷ್ಟು ರಿಯಾಕ್ಟಿವ್ ಆಗಿರುತ್ತೆ. ಮಿಡಲ್ ಬೆಂಚರ್ಸ್ ಮಾಡಿರ್ತೀರಲ್ವ, ರಿಯಾಕ್ಟಿವ್ ಆಗಿರ್ತಾರೆ, ನಾನ್ ರಿಯಾಕ್ಟಿವ್ ಆಗಿರ್ತಾರೆ. ಕಾಮನ್, ಅವ್ರಿಗೆ ಇಷ್ಟ ಬಂದಿದೆ ಆನ್ಸರ್ ಹೇಳ್ತಾರೆ, ಇಲ್ಲ ಇಲ್ಲ ಅಷ್ಟೇ. ದೇ ಆರ್ ಫೌಂಡ್ ಇನ್ ಅರ್ತ್ಸ್ ಕ್ರಸ್ಟ್ ಮೇನ್ಲಿ ಆಸ್ ಆಕ್ಸೈಡ್, ಸಲ್ಫೈಡ್ಸ್, ಕಾರ್ಬನೇಟ್ಸ್. ಇದು ಯಾವಾಗ ಸಿಗುತ್ತೆ ಅಂದ್ರೆ ಕಾರ್ಬನೇಟ್ ರೂಪದಲ್ಲಿ ಸಿಗುತ್ತೆ, ಇಲ್ಲ ಆಕ್ಸೈಡ್ ರೂಪದಲ್ಲಿ ಸಿಗುತ್ತೆ, ಇಲ್ಲ ಸಲ್ಫೈಡ್ ರೂಪದಲ್ಲಿ ಸಿಗುತ್ತೆ ಅಷ್ಟೇ. ಮತ್ತೆ the ores of many metals are oxides because oxygen is a very reactive. ಇದೇನಂದ್ರೆ the ores of many metals are oxides. ಇದೆಲ್ಲ ಸಖತ್ ಆಕ್ಸೈಡ್ಸ್. ಯಾಕೆಂದ್ರೆ ಆಕ್ಸಿಜನ್ ಇಸ್ ಎ ವೆರಿ ರಿಯಾಕ್ಟಿವ್ ಎಲಿಮೆಂಟ್. ಆಕ್ಸಿಜನ್ ಇದೆಲ್ಲ ಸಖತ್ ರಿಯಾಕ್ಟಿವ್ ಎಲಿಮೆಂಟ್. ಅದಕ್ಕೆ ಏನಂದ್ರೆ ಆಕ್ಸೈಡ್ ರೂಪದಲ್ಲಿ ಜಾಸ್ತಿ ಸಿಗುತ್ತೆ. ಇಸ್ ಅಬೌಂಡೆಂಟ್ಲಿ ಆನ್ ದ ಅರ್ತ್. ಅದೇ ನಿಮ್ಗೆ ಗೊತ್ತು, ಅಬೌಂಡೆಂಟ್ಲಿ ಅಂದ್ರೆ ಜಾಸ್ತಿ ಮಟ್ಟಕ್ಕೆ ಸಿಗುವಂತ ಅಬೌಂಡೆಂಟ್ಲಿ ಅಂತ. ಅಬೌಂಡೆಂಟ್ ಅಬೌಂಡೆಂಟ್ ಓಕೆನಾ, ಜಾಸ್ತಿ ಮಟ್ಟಕ್ಕೆ ಸಿಗೋದ ಅಬೌಂಡೆಂಟ್. ಆಕ್ಸಿಜನ್ ಭೂಮಿ ಮೇಲೆ ಇರೋದು ನಿಮ್ಗೆ ಗೊತ್ತಲ್ವಾ. ಸೊ ಇದನ್ನ ಈಗ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡ್ಬೋದು ಇಲ್ಲಿ ನಾನು ಫಸ್ಟ್ ಹೇಳಿದೆ, ಇದೆಲ್ಲ ಇದು ಕಾರ್ಬನೇಟ್, ಸರಿ, ಇದು ಎಲೆಕ್ಟ್ರೋಲೈಟ್ಸ್ ಆಫ್ ಮೋಲ್ಟನ್ ಓರ್. ಇದೆಲ್ಲ ಕಾರ್ಬನೇಟ್ಸ್ ರೂಪದಲ್ಲಿ ಸಿಗುತ್ತೆ, ಇದು ಸಲ್ಫೈಡ್ ರೂಪದಲ್ಲಿ ಸಿಗುತ್ತೆ. ಈ ಮಧ್ಯದಲ್ಲಿ ಇದೆಲ್ಲ ಇದು ಎರಡು ರೂಪದಲ್ಲಿ ಸಿಗುತ್ತೆ, ಕಾರ್ಬನೇಟ್, ಸಲ್ಫೈಡ್. ಸೊ ಇದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಈಗ ಅರ್ಥ ಆಗಿದೆ ನಾನು. ಸೊ ಸಾರಿ ಯಾರು ನಿಮ್ಗೆ ಏನಾರು ನಾನು ಮಿಸ್ ಆಗಿದ್ರೆ ವಿಡಿಯೋ ಎಡಿಟಿಂಗ್ ಮಾಡ್ಬಿಟ್ಟೆ ನಾನು ಹಾಕೋದು ಈ ವಿಡಿಯೋನ. ಸೊ ಏನಾದ್ರು ತಪ್ಪಾಗಿತ್ತು ಅಂದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಹಾಕಿ ಈಗ ತಪ್ಪಾಗಿದೆ ಅಂತ ನಾನು ಸರಿ ಮಾಡ್ಕೊಳ್ತೀನಿ. ಆ ಕಾಮೆಂಟ್ ಅಲ್ಲಿ ನಾನು ಪಿನ್ ಮಾಡ್ಬಿಟ್ಟು ಅದಕ್ಕೆ ಆನ್ಸರ್ ಕೊಡ್ತೀನಿ. Enrichment of ores. Ores mined from the earth are usually contaminated with large amount of the impurities such as soil, sand, etc. Colored grains. ಈಗ ತಾನೇ ನಾನು ಹೇಳಿದೆ, ಸಾಯಿಲ್ ಸ್ಯಾಂಡ್ ಇರುತ್ತಲ್ಲ, ಅಂದ್ರೆ ಓರ್ಸ್ ಈಗ ಅಂದ್ರೆ ಅದ್ರ ಜೊತೆ ಇರುತ್ತಲ್ಲ ಓರ್ಸ್ ಅಲ್ಲಿ, ಅಂದ್ರೆ ಇಂಪ್ಯೂರಿಟೀಸ್ ಇರುತ್ತಲ್ಲ, ಅದನ್ನ ನಾವು ಅಂತೀವಿ ಗ್ರೇನ್ಸ್ ಅಂತ ಹೋಗ್ತೀವಿ ಅಲ್ವಾ, ಅಷ್ಟೇ. The impurities must be removed from the ores pure to extract the metals. Extraction of the metals. ಇಂಪ್ಯೂರಿಟೀಸ್ ನ ತೆಗಿಬೇಕು. ಯಾಕಂದ್ರೆ ಮೆಟಲ್ಸ್ ಅನ್ನೋದು ಜಾಸ್ತಿ, ಈಗ ಅಂದ್ರೆ ಮೆಟಲ್ಸ್ ಅನ್ನೋದನ್ನ ಈಗ ಚಿನ್ನ ಏನಾದ್ರು ಮಾಡ್ಬೇಕಂದ್ರೆ ಅದು ಅದ್ರ ಜಾಸ್ತಿ ಮಟ್ಟದಲ್ಲಿ ಇರ್ಬೇಕಲ್ವಾ, ಅದಕ್ಕೆ. ಮತ್ತೆ ಇನ್ನು ನೋಡಿದ್ರೆ ಪ್ರೋಸೆಸ್ ಯೂಸ್ಡ್ ಫಾರ್ ರಿಮೂವಿಂಗ್ ದ ಗನ್ಸ್ ಫ್ರಮ್ ದ ore are based on the differences between the physical or chemical properties. ಇದು ಏನಂದ್ರೆ ಫಿಸಿಕಲ್ ಮತ್ತೆ ಕೆಮಿಕಲ್ ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಎಕ್ಸ್ಟ್ರಾಕ್ಷನ್ ಆಫ್ ores ಯಾವ ತರ ಮೆಟಲ್ಸ್ ಯಾವ ತರ ಹೆಂಗ್ ರಿಯಾಕ್ಟ್ ಆಗುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಲೋ ಇನ್ ದ ಆಕ್ಟಿವಿಟಿ ಸೀರೀಸ್. ಲೋ ಅಂದ್ರೆ ಬಾಟಮ್ ಕೆಳಗಡೆ ಇದೆಯಲ್ಲ ಅದು ಲೋ, ಅಂದ್ರೆ ಆ ಲೋ ಅಲ್ಲ, ಇದು ಲೋ, ಇದು ಕಮ್ಮಿ, ಓಕೆ. ಬಾಟಮ್ ಅಲ್ಲಿ ಇದೆಯಲ್ಲ ಅದು, ಓಕೆನಾ. ನಾನು ಅಂತಾನೆ ಅಂದ್ರೆ ಲೋ ರಿಯಾಕ್ಟಿವ್ ಅಂದ್ರೆ ಕಮ್ಮಿ ರಿಯಾಕ್ಟಿವ್ ಇರುತ್ತೆ. ದ ಆಕ್ಸೈಡ್ಸ್ ಆಫ್ ಆಗಿದೆ, ಇದು ಆಫ್ ಅದು ಸಿಂಗಲ್ ಆಫ್, ಇದು of these metals can be reduced to make two metals by heating alone. ಅಂದ್ರೆ ಆಕ್ಸಿಜನ್ ಅಂತ ಬರ್ನ್ ಮಾಡಬೇಕು. ಇದು ನೋಡಬಹುದು, ಇದನ್ನ ಚಿನ್ನ ಬರ ಅಂತ ಕೊಡ್ತೀವಿ, HgS, ಓಕೆನಾ. ಇದೇನ್ ಮಾಡ್ತೀವಿ, ಆಕ್ಸಿಜನ್ ಜೊತೆ ರಿಡಕ್ಷನ್ ಆಗುತ್ತಲ್ಲ, ಆಕ್ಸಿಜನ್ ಏನಾಗುತ್ತೆ ಸಲ್ಫರ್ ಜೊತೆ ರಿಯಾಕ್ಟ್ ಆಗುತ್ತೆ, ಓಕೆನಾ. ಅಷ್ಟೇ ಸಿಂಪಲ್ ಆಗಿದೆ. ಫಾರ್ ಎಕ್ಸಾಂಪಲ್ ಸಿಲ್ವರ್ ಆಫ್ ದ ಓರ್ is, sorry, cinnabar is an ore of mercury when it is heated in air. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸಿನ್ನಬರ್ ಇದೆಯಲ್ಲ, ಇದು HCS ಅಂದ್ರೆ ಮರ್ಕ್ಯೂರಿಕ್ ಸಲ್ಫೈಡ್, ಓಕೆನಾ. ಮರ್ಕ್ಯೂರಿಕ್ ಸಲ್ಫೈಡ್ ಅಂದ್ರೆ HCS ಅಂದ್ರೆ ಮರ್ಕ್ಯೂರಿಕ್ ಸಲ್ಫೈಡ್, ಮರ್ಕ್ಯೂರಿಕ್ ಅಲ್ಲ ಮರ್ಕ್ಯೂರಿ ಸಲ್ಫೈಡ್, ಓಕೆನಾ. ಇದನ್ನ ಏನ್ ಮಾಡ್ತೀನಿ ಅಂದ್ರೆ ಆಕ್ಸಿಜನ್ ಇರ್ಬೇಕಾದ್ರೆ ಅಂದ್ರೆ ಅದನ್ನ ಹೀಟ್ ಮಾಡ್ತೀನಿ, ಓಕೆನಾ. ಆಗೇನಾಗ್ತಂದ್ರೆ HgO ಅಂದ್ರೆ ಮರ್ಕ್ಯೂರಿಕ್ ಆಕ್ಸೈಡ್ ಆಗುತ್ತೆ, ಮತ್ತೆ ಇನ್ನೇನಾಗುತ್ತೆ 2SO4 ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಓಕೆನಾ. ಈ HgO ತಗೊಂಡು ಏನ್ ಮಾಡ್ತೀನಿ, ಮತ್ತೆ ಹೀಟ್ ಮಾಡ್ತೀನಿ, ಹೀಟ್ ಮಾಡಿದಾಗ ಏನಾಯ್ತು Hg ಬಂತು, ಮತ್ತೆ O2 ಬಂತು. ಅಂದ್ರೆ ಇದು ಯಾವ ತರ ಅಂದ್ರೆ ಮೆಟಲ್ ಆಯ್ತಲ್ವಾ, HgS ಅಂದ್ರೆ ರೂಪದಲ್ಲಿ ಇತ್ತು, ಓಕೆನಾ. ಅಂದ್ರೆ ಲಾಸ್ಟ್ ಅಲ್ಲಿ ಇರೋದು ಯಾವ ತರ ಇರುತ್ತೆ, ಸಲ್ಫರ್ ರೂಪದಲ್ಲಿ ಇರುತ್ತೆ, ಓಕೆನಾ. ಫಸ್ಟ್ ಇರೋದು ಕಾರ್ಬನೇಟ್ ರೂಪದಲ್ಲಿ ಇರುತ್ತೆ. ಸೊ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ನೋಡೋಣ. ಇದನ್ನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿದ್ರೆ ನೀವು ನಾನು ಇಷ್ಟ ಕೊಡೋಣ ಸಾಕು, ನೀವು ತಿಳ್ಕೊಂಡಿರ್ತೀನಿ.
Similarly, copper, which is found as CO2s in nature, can be obtained from its ore by just eating in air. ಇದು ಅಷ್ಟೇ ಸೇಮ್ ಅದೇ ತರ ಕಾಪರ್ ಆಕ್ಸೈಡ್ ಕಾಪರ್ ಸಲ್ಫೈಡ್ ಇದೆಯಲ್ಲ ಅದನ್ನ ಆಕ್ಸಿಜನ್ ಜೊತೆ ಹೀಟ್ ಮಾಡ್ತೀವಿ, ಹೀಟ್ ಆದಾಗ ಏನಾದ್ರು ಒಂದು ಸಾಲ್ಟ್ ಬಂತು, ಅದೇನೇನಾಯ್ತು ಸಲ್ಫರ್ ಡೈಆಕ್ಸೈಡ್ ಬಂತು ಅಲ್ವಾ. ಸ್ವಲ್ಪ ಕಾಪರ್ ಆಕ್ಸೈಡ್ ಏನ್ ಮಾಡ್ತೀನಿ, ಕುಪ್ರಿಕ್ ಆಕ್ಸೈಡ್ ಅಂತೀನಿ, ಅದನ್ನ ಇದ್ರ ಜೊತೆ ರಿಯಾಕ್ಟ್ ಮಾಡ್ತೀನಿ. ಅಂದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಸ್ವಲ್ಪ ಮಟ್ಟಿಗೆ ಏನಂದ್ರೆ ಸಖತ್ ರಿಯಾಕ್ಟಿವ್ ಆಗಿರುತ್ತೆ, ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಇದ್ರ ಜೊತೆ ರಿಯಾಕ್ಟ್ ಮಾಡಿದಾಗ ಅವಾಗ ಸಿಂಗಲ್ ಸ್ಟೇಟ್ ಬಂತು, ಒಂದು ಕಾಪರ್ ಬಂತು ಮತ್ತೆ ಸಲ್ಫರ್ ಡೈಆಕ್ಸೈಡ್ ಬಂತು. ಓಕೆನಾ, ಅಂದ್ರೆ ಸಿಂಗಲ್ ಸ್ಟೇಟ್ ಬರಬೇಕು, ಪ್ಯೂರ್ ಸ್ಟೇಟಿಗೆ ಬರಬೇಕು ಅಷ್ಟೇ. ಸೊ ಎಕ್ಸ್ಟ್ರಾಕ್ಟಿಂಗ್ ಮೆಟಲ್ ಇನ್ ದ ಮಿಡಲ್ ಆಫ್ ದ ಸೀರೀಸ್, ಇದು ಮಿಡಲ್ ಆಫ್ ದ ಸೀರೀಸ್ ಅದ್ರ ಬಗ್ಗೆ ನಾವು ಮಾಡರೇಟ್ ರಿಯಾಕ್ಟಿವ್ ಅಂದ್ರೆ ಮಾಡರೇಟ್, ಓಕೆ ನಾರ್ಮಲ್ ಆಗಿ ರಿಯಾಕ್ಟಿವ್ ಆಗಿರುತ್ತೆ. ಪ್ರೆಸೆಂಟ್ ಆಸ್ ಸಲ್ಫೈಡ್ಸ್ ಆರ್ ಕಾರ್ಬನೇಟ್ಸ್ ಇನ್ ನೇಚರ್, ಇದು ಸಲ್ಫೈಡ್ಸ್ ರೂಪದಲ್ಲಿ ಇರುತ್ತೆ, ಕಾರ್ಬನೇಟ್ಸ್ ರೂಪದಲ್ಲಿ ಇರುತ್ತೆ ನೇಚರ್. ಓಕೆನಾ, sulfides or carbonates converted to oxides as it is easy to extract metals from oxide. ಇದೇನಂದ್ರೆ ಆಕ್ಸೈಡ್ ಇದೆ, ಆಕ್ಸೈಡ್ ನ ತೆಗೆಯೋದು ಸಖತ್ ಈಸಿ. ಓಕೆನಾ, ಇದು ಕಾರ್ಬನೇಟ್ ಆಗಿರ್ಬೋದು ಸಲ್ಫರ್ ಆಗಿರ್ಬೋದು ಆರಾಮಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಓಕೆನಾ, ಅದನ್ನ ತೆಗಿಬೋದು. ಇಲ್ಲಿ ಎರಡು ವಿಧ ಬರುತ್ತೆ, ಒಂದು ರೋಸ್ಟಿಂಗ್ ಬರುತ್ತೆ, ಇನ್ನೊಂದು ನೋಡಿದ್ರೆ ಕ್ಯಾಲ್ಸಿನೇಷನ್ ಬರುತ್ತೆ. ರೋಸ್ಟಿಂಗ್ ಅಂದ್ರೆ ನಾನು ಅವಾಗ ಮಾಡ್ತೀನಿ, ನಾನು ಸಖತ್ ನಿಮ್ಗೆ ರೋಸ್ಟಿಂಗ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ರೋಸ್ಟಿಂಗ್ ಅಂದ್ರೆ ಇವಾಗ ನೀವು ವೆಸ್ಟರ್ನ್ ಮಾಡೋದಿತ್ತ ರೋಸ್ಟಿಂಗ್ ಮಾಡಕ್ಕೆ ಇಷ್ಟ ಇಲ್ಲ, ಹೋಗಿ ಪಾಪ ನಮ್ಮ ಜೂನಿಯರ್ಸ್ ಅಂತ ಬಿಟ್ಟಿದ್ವಿ ಅಲ್ವಾ. ಈಗ ನಿಮ್ಮ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ತೀರಾ, ಆ ರೋಸ್ಟಿಂಗ್ ಅಲ್ಲ, ಇದು ಬೇರೆ ರೋಸ್ಟಿಂಗ್. ಓಕೆನಾ, ಸಲ್ಫರ್ ores are converted into oxides by heating strongly in the presence of excess air. ಓಕೆನಾ, ಇಲ್ಲೇನಂದ್ರೆ ಸಲ್ಫರ್ ores ಇದೆಯಲ್ಲ ಅದನ್ನ ಕನ್ವರ್ಟ್ ಇಂಟು ಆಕ್ಸೈಡ್ಸ್, ಆಕ್ಸೈಡ್ ರೂಪದಲ್ಲಿ ಮಾಡ್ತೀವಿ, ಹಂಗೆ ಹೀಟ್ ಮಾಡ್ತೀವಿ, ಅದರಿಂದ ಆಕ್ಸಿಜನ್ ಇರೋ ಅದ್ರ ಜೊತೆ ಏನ್ ಮಾಡ್ತೀವಿ ಹೀಟ್ ಮಾಡ್ತೀವಿ, ಹಾಗೇನ್ ಬಂತು ಸಲ್ಫರ್ ಅಂದ್ರೆ Zn ಆಕ್ಸೈಡ್ಸ್ ಬಂತು, ಮತ್ತಿನ್ನೇನ್ ಬಂತು ಸಲ್ಫರ್ ಡೈಆಕ್ಸೈಡ್ ಬಂತು. ಇಲ್ಲಿ ಎಕ್ಸಾಂಪಲ್ ನೋಡ್ತಿರೋದು Zn ಇದು ಮತ್ತೆ ವಾಟರ್ ಅಂತೀನಿ, ಆಕ್ಸಿಜನ್ ಇದ್ರ ಜೊತೆ ರಿಯಾಕ್ಟ್ ಮಾಡಿ ಅಂದ್ರೆ ಹೀಟ್ ಮಾಡಿದಾಗ ಏನ್ ಬಂತು ZnO ಬಂತು ಮತ್ತೆ ಸಲ್ಫರ್ ಡೈಆಕ್ಸೈಡ್ ಬಂತು. ಓಕೆನಾ, ಕ್ಯಾಲ್ಸಿನೇಷನ್ ಅಂದ್ರೆ ಅಲ್ಲಿ ಸಲ್ಫರ್ ಆರ್ ಎಸ್ ಅಂತ ತಿಳ್ಕೊಳ್ಳಿ, ಕ್ಯಾಲ್ಸಿನೇಷನ್ಗೆ ಇದೇನಾಗುತ್ತೆ ಕ್ಯಾಲ್ಸಿನೇಷನ್ CCRC ಅದನ್ನ ನೆನಪಿಸ್ಕೊಳ್ಳಿ. ಓಕೆನಾ, ಕಾರ್ಬನೇಟ್ ಫ್ರೀ ಆರ್ ಚೇಂಜ್ಡ್ ಇಂಟು ಆಕ್ಸೈಡ್ಸ್ ಬೈ ಹೀಟಿಂಗ್ ಸ್ಟ್ರಾಂಗ್ಲಿ ಇನ್ ಲಿಮಿಟೆಡ್ ಏರ್. ಓಕೆನಾ, ಇದೇನಂದ್ರೆ ಕಾರ್ಬನೇಟ್ ರೂಪದಲ್ಲಿ ಇದೆಯಲ್ಲ ಅದನ್ನೇ ನಾನು ಏನ್ ಮಾಡ್ತೀನಿ ಹೀಟ್ ಮಾಡ್ತೀನಿ, ಆಗೇನಾಗುತ್ತೆ ಅದರ ಸಪ್ರೇಟ್ ಆಗುತ್ತೆ, ಜಿಂಕ್ ಆಕ್ಸೈಡ್ ಆಗುತ್ತೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಅಷ್ಟೇ ಸಿಂಪಲ್. ಸೊ ನೆಕ್ಸ್ಟ್ ನೋಡೋಣ. ಇದಾದ್ಮೇಲೆ ಇನ್ನೊಂದು ಸ್ಲೈಡ್ ಇರಬೇಕು, ಇಲ್ಲ ಇನ್ನೊಂದು ಸ್ಲೈಡ್ ಇರಬೇಕು ಅಷ್ಟೇ, ಇನ್ನೇನೋ ಮುಗೀತು. ಸ್ವಲ್ಪ ಯಾಕೆ ಇಟ್ಕೋಬೇಡಿ. The metal oxides are then reduced to the corresponding metals by using suitable reducing agents such as carbon. ಇಲ್ಲೇನಂದ್ರೆ Zn ಇದೆಯಾ, Zn ಇಂದ ಕಾರ್ಬನ್ ಸಕಲ್ ರಿಯಾಕ್ಟಿವ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೋಡಿದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೀವು ನೋಡಿರ್ತೀರಾ ಫಸ್ಟ್ ಚಾಪ್ಟರ್ ಅಲ್ಲಿ. ಓಕೆನಾ, ಅರ್ಥ ಆಗಿಲ್ವಾ? ಸೊ ರಿವಿಷನ್ ಮಾಡ್ತೀನಿ ನೋಡಿ. ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಏನು, ಕಂಬೈನ್ ಆಗೋದು. ಓಕೆನಾ, ಎರಡು ಸಬ್ಸ್ಟೆನ್ಸ್ ಇರುತ್ತೆ, ಅದು ಸೇರಿ ಒಂದು ಸಬ್ಸ್ಟೆನ್ಸ್ ಮಾಡುತ್ತೆ, Mg+O2 MgO. ಓಕೆನಾ, ಡಿಕಾಂಪೋಸಿಷನ್ ಅಂದ್ರೆ ಒಂದು ಸಬ್ಸ್ಟೆನ್ಸ್ ಇದೆ ಎರಡು ಸಬ್ಸ್ಟೆನ್ಸ್ ಆಗುತ್ತೆ. ಓಕೆನಾ, H2O ಇಂದ ಏನಾಯ್ತು H2+O2 ಆಯ್ತು. ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಂದ್ರೆ ಹೈ ರಿಯಾಕ್ಟಿವ್ ಇದೆಯಾ, ಇಲ್ಲಿ ನೋಡಬಹುದು ಹೈ ರಿಯಾಕ್ಟಿವ್ ಇರೋದು ಏನ್ ಮಾಡುತ್ತೆ ಡಿಸ್ಪ್ಲೇಸ್ ಮಾಡುತ್ತೆ ಲೋ ರಿಯಾಕ್ಟಿವ್ ಇರೋದು. ಓಕೆನಾ, ಅದು ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಚೇಂಜ್ ಮಾಡ್ಕೊಳ್ಳೋದು, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅಲ್ವಾ. ನೀವು ಆ ತರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಹಣ ಏನು ಪೆನ್ ಅಲ್ವಾ, ಆ ತರ. ಸೊ ಇಲ್ಲಿರೋದು ಸೇಮ್ ಅಂದ್ರೆ ಹೈ ರಿಯಾಕ್ಟಿವ್ ಇರೋದು ಲೋ ರಿಯಾಕ್ಟಿವ್ ಇದನ್ನ ವಾಟ್ ಕಳಿಸುತ್ತೆ ಅಂದ್ರೆ ಸಿಂಗಲ್ ಮಾಡ್ಬೋದು, ಹೆಂಗೆ ನೀವಿದ್ದೀರಾ ಆ ತರ. ಮತ್ತೆ ಇಲ್ಲಿ ಏನಂದ್ರೆ ಹೈಲಿ ಎಕ್ಸಾಥರ್ಮಿಕ್ ಸಾಕತ್ ಹೀಟ್ ರಿಲೀಸ್ ಆಗುತ್ತೆ. ಓಕೆನಾ, ಮತ್ತೆ ದ ಅಮೌಂಟ್ ಇದು ಎರಡು ಒಂದೇನೆ. ಇನ್ ಫ್ಯಾಕ್ಟ್ ರಿಯಾಕ್ಷನ್ ಆಫ್ ಐರನ್ ಆಕ್ಸೈಡ್ ವಿತ್ ಅಲ್ಯೂಮಿನಿಯಂ is used to join. ಏನಂದ್ರೆ ರೈಲ್ವೆ ಟ್ರ್ಯಾಕ್ ಇರುತ್ತೆ, ಅದೇನಾದ್ರೂ ಕಟ್ ಆಗೋಗಿರುತ್ತೆ, ಹಾಗೇನ್ ಮಾಡ್ತೀನಿ ನಾನು
ಒಂದು ಏನ್ ಮಾಡ್ತೀನಿ ಅಂದ್ರೆ ಫೆರಿಕ್ ಆಕ್ಸೈಡ್ ತಗೊಳ್ತೀನಿ, ಓಕೆನಾ, ಅದ್ರ ಜೊತೆ ಅಲ್ಯೂಮಿನಿಯಂ ತಗೊಳ್ತೀನಿ. ಈ ರಿಯಾಕ್ಷನ್ ಇದೆ ಥರ್ಮಲ್ ರಿಯಾಕ್ಷನ್ ಅಂತ ಹೋಗ್ತೀವಿ, ಇದನ್ನ ಗಮನವಿಟ್ಟು ಕೇಳಿಸ್ಕೊಳ್ಳಿ, ಓಕೆನಾ. ಅದನ್ನ ನಾನು ಏನ್ ಮಾಡ್ತೀನಿ, ಇದಕ್ಕೆ ಟರ್ಮಿಕ್ ಪೌಡರ್ ಅಂತ ಹೋಗ್ತೀವಿ, ಓಕೆನಾ. ನೀವು ಹೇಳಿದ್ದೀರಾ ಫೆರಿಕ್ ಆಕ್ಸೈಡ್ ಮತ್ತೆ ಅಲ್ಯೂಮಿನಿಯಂ, ಇದನ್ನ ಟರ್ಮಿಕ್ ಪೌಡರ್ ಅಂತೀವಿ. ಇದೇನಾಗುತ್ತೆ ಅಂದ್ರೆ ಯಾವಾಗ ಅಲ್ಯೂಮಿನಿಯಂ ಫೆರಿಕ್ ನ ಡಿಸ್ಪ್ಲೇಸ್ ಮಾಡುತ್ತೋ ಆಗೇನಾಗುತ್ತೆ ಅಂದ್ರೆ ಫೆರಿಕ್ ಅಂದ್ರೆ ಐರನ್ ಇದೆಯಲ್ಲ, ಫೆರಿಕ್ ಅಂದ್ರೆ ಐರನ್, ಓಕೆನಾ, ಅದು ಮೋಲ್ಟರ್ ಸ್ಟೇಟಿಗೆ ಬಂದ್ಬಿಡುತ್ತೆ, ಓಕೆನಾ, ಮೆಲ್ಟ್ ಆಗುತ್ತೆ. ಮತ್ತೆ ಸಖತ್ ಅಂದ್ರೆ ಸಖತ್ ರಿಲೀಸ್ ಆಗುತ್ತೆ. ಮತ್ತೆ ಆ A2O3 ಆಗುತ್ತಲ್ವಾ, ಅಂದ್ರೆ ಒಂದು ಸಾಲ್ಟ್ ಆಗುತ್ತಲ್ವಾ, ಆಕ್ಸೈಡ್ ಆಗುತ್ತಲ್ವಾ, ಅದೇನಾಗುತ್ತೆ ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಒಂದು ಶೇಪ್ ಅಲ್ಲಿ ಕುತ್ಕೊಳ್ಳೋದರ ಮಾಡುತ್ತೆ, ಅಂದ್ರೆ ಡ್ರೈ ಆಗೋ ತರ ಮಾಡುತ್ತೆ ಅಷ್ಟೇ. ಸಿಂಪಲ್ ಆಗಿತ್ತು. ಇದನ್ನ ನೋಡ್ಕೊಳ್ಳಿ. ಈ ಪ್ರೋಸೆಸ್ ನಾವು ಹೇಳ್ತೀವಿ ಅಂದ್ರೆ ಥರ್ಮೇಟ್ ರಿಯಾಕ್ಷನ್ ಅಂತ ಕೂಗ್ತೀವಿ. Extracting metals towards the top of the activity series. Top of the activity series now. Sakat reactive. Top of the activity series. Okay na? They cannot be obtained from ಅಂದ್ರೆ Sakat reactive ಅಂದ್ರೆ very reactive. Okay na? They cannot be obtained from their compounds by heating with carbon. ಅಲ್ಲೇನಾಯ್ತು, ಕಾರ್ಬನ್ ಏನ್ ಮಾಡ್ತು, ಡಿಸ್ಪ್ಲೇಸ್ ಮಾಡ್ತು. ಇಲ್ಲೇನು ಡಾನ್ ಇದು ಟೀಚರ್ ಏನ್ ಮಾಡಿದ್ರು, ಓದ್ಕೊಳ್ಳಿ ಮೇಸ್, ನಾನ್ ಗೊತ್ತಲ್ಲ ನಮ್ಮ ಮ್ಯಾಮ್ ಅಥವಾ ಪ್ರಿನ್ಸಿಪಲ್ ಸರ್ ಇದಾರಲ್ಲ ಅವ್ರು ನಮ್ಮ ಅಪ್ಪ ಅಮ್ಮ ಗೊತ್ತು, ನಾನ್ ಗೊತ್ತಲ್ಲ ಡಾನ್ ಡಾನ್ ನಾನು, ನನಗೆ ಹೇಳ್ತಿದ್ರ ಅಂತ. ಆಗ ಕಾರ್ಬನ್ ಏನ್ ಮಾಡ್ತಿದ್ರು ಎಲ್ರಿಗೂ, ಓಕೆಪ್ಪ ಕೂತ್ಕೊ, ನಿಮ್ಗೆ ಹೆಂಗ್ ಇಷ್ಟ ಅಂತ. ಈ ಸ್ಕೂಲಲ್ಲಿ ನಡೀತಾ ಇರುತ್ತೆ, ಸೊ ಬಿಟ್ಟಾಕಿ, ಓಕೆನಾ, ಅದೆಲ್ಲರಿಗೂ ಆ ಥರ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರೆ carbon cannot reduce the oxides from of sodium, magnesium, calcium, aluminum. ಮತ್ತಿನ್ನೇನ್ ಮಾಡೋದು ಅಂತ ಕೇಳ್ತಿರಲ್ವಾ. ಈಗ ಏನ್ ಮಾಡ್ತೀವಿ, ದಿಸ್ ಇಸ್ ಬಿಕಾಸ್ ದೀಸ್ ಮೆಟಲ್ಸ್ ಹ್ಯಾವ್ ಮೋರ್ ಎಫಿನಿಟ್. ಅಂದ್ರೆ ಈಗ ಏನಂದ್ರೆ ಆಕ್ಸಿಜನ್ ಜೊತೆ ಸಖತ್ತು ರಿಯಾಕ್ಟಿವ್ ಆಗಿ ಅಂಟ್ಕೊಂಡಿರುತ್ತೆ, ಬಿಡೋದೇ ಇಲ್ಲ. ಹೆಂಗಂದ್ರೆ ನೀವು ಬೇಡ ಪರ್ಸನಲ್ ಫ್ರೆಂಡ್ ಹೇಳೋಣ, ಬೇರೆ ಯಾರು ಬಟ್ ಫ್ರೆಂಡ್ ಹೇಳೋಣ. ಫ್ರೆಂಡ್ ಸಖತ್ ಅಂದ್ರೆ ಸಖತ್ ಕ್ಲೋಸ್ ಫ್ರೆಂಡ್, ಓಕೆನಾ. ಅವನ್ನ ನೀವು ಬಿಡಕ್ಕೆ ಹೋಗೋದಿಲ್ಲ. ಯಾವಾಗ ಮೂರನೇ ಬಂದು ಏನಾದ್ರು ಮಾತಾಡ್ತಾನೆ, ಈಗ ನೀವು ಸಖತ್ ಸ್ಟ್ರಾಂಗ್ ಇರ್ಬೇಕು, ಅವ್ರು ಸಖತ್ ಸ್ಟ್ರಾಂಗ್ ಇರ್ಬೇಕು. ಅವ್ರು ಏನಾದ್ರು ಮಾತಾಡಿದ್ರೆ ಫ್ರೆಂಡ್ಶಿಪ್ ಏನಾಗುತ್ತೆ ಬ್ರೇಕ್ ಆಗೋದು ಅಲ್ವಾ. ಹಂಗೆ ಇಲ್ಲೋ ಆಯ್ತು. ಯಾವ್ದಾರ ಅಂದ್ರೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಎಲೆಕ್ಟ್ರೋಲೈಟಿಕ್, ಈಗ ನೋಡಿರ್ತೀವಿ ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ನೋಡಿರ್ತೀರಲ್ವಾ, ಫಸ್ಟ್ ಚಾಪ್ಟರ್ ನೋಡಿದಿರಲ್ವಾ. ಒಂದ್ ಕಡೆ ಆನೋಡ್ ಒಂದ್ ಕಡೆ ಕ್ಯಾಥೋಡ್, ಹೀಟ್ ಇದು ಮಾಡಿದಾಗ ಅಂದ್ರೆ ಎಲೆಕ್ಟ್ರಿಸಿಟಿನ ರಿಲೀಸ್ ಮಾಡಿದಾಗ ಏನಾಯ್ತು, ಸಪ್ರೇಟ್ ಇದಲ್ವಾ Na+Cl ಆದ್ರೆ, ಓಕೆನಾ. ಇಲ್ಲೇನಾಯ್ತು, ಹಂಗೆ ಆಯ್ತು. ಅವಾಗ ಫ್ರೆಂಡ್ಸ್ ಟೂ ಬಿಟ್ಟಾಗ ಗೊತ್ತಲ್ಲ, ಅಂದ್ರೆ ಚಿಕ್ಕವ್ರು ಬೇಕಾಗಿ ಟೂ ಬಿಟ್ಟಿದ್ದು, ಇವಾಗ ಮತ್ತೆ ಹೊಂಡೋಗ್ತಿರ 5 ನಿಮಿಷದ ಜಗಳ 5 ನಿಮಿಷದ ಜೊತೆ ಓಡಾಡ್ತಿರ್ತಾರೆ. ಟೀಚರ್ಸ್ಗಳು ಏನೋ ಜಗಳ ಆಡ್ಬಿಡ್ತಾರೆ, ಹಂಗೆ ಹಿಂಗೆ ಅಂತ ಸುಮ್ಮನೆ ಇರ್ತಾರೆ, ನೋಡಿದ್ರೆ ಸಾಕು ಜೊತೆ ಇರ್ತಾರೆ ಅಲ್ವಾ, ಬಿಟ್ಟಾಕಿ, ಓಕೆನಾ. ಆಗ ಏನಾಗುತ್ತೆ ಅಂದ್ರೆ ಸೋಡಿಯಂ ಮಾಡುತ್ತೆ, ಅಂದ್ರೆ ಕ್ಲೋರಿನ್ಗೆ ಒಂದು ಎಲೆಕ್ಟ್ರಾನ್ ಕೊಟ್ಟು ಸ್ಟೇಬಲ್ ಆಗುತ್ತಲ್ವಾ. ನಂದೊಂದು ಎಲೆಕ್ಟ್ರಾನ್ ಕೊಟ್ಟು ನಿನ್ ಜೊತೆ ನಾನು ಮಾತಾಡ್ಸಿಲ್ಲ ಕೊಡು, ನನ್ಗೆ ಗೊತ್ತಿಲ್ಲ. ನೀವು ಚಿಕ್ಕವರಾಗಬೇಕಾದ್ರೆ ಯೋಚನೆ ಮಾಡಿ, ಏನೋ ತಿಂಡಿ ಕೊಡಿದ್ರೆ ನಾನು ಕೊಡು, ನಂಗೆ ಗೊತ್ತಿಲ್ಲ. ಆದ್ರೆ ಏನ್ ಮಾಡುತ್ತೆ, ಸೋಡಿಯಂ ಕೇಳುತ್ತೆ, ಸೋಡಿಯಂ ಮಾಡುತ್ತೆ ಪ್ಲಸ್ ಆಗಿರೋದು, ನಾನು ಸೋಡಿಯಂ ಅನ್ನೋದು. ಇದೇನಾಗುತ್ತೆ, ಕ್ಲೋರಿನ್ ಎಲೆಕ್ಟ್ರಾನ್ ಕೊಟ್ಟು Cl- ಆಗುತ್ತೆ, Cl ಆಗುತ್ತೆ ಅಷ್ಟೇ, ಕ್ಲೋರಿನ್ ಅನ್ನೋದು ಸಿಂಪಲ್ ಆಗಿದೆ ಅಷ್ಟೇ. ಸೊ ನೆಕ್ಸ್ಟ್ ನೋಡೋಣ. ಇದು ಒಂದು ಆಕ್ಟಿವಿಟಿ ಆಗಿ ತೋರಿಸ್ತೀನಿ ಬನ್ನಿ. ಸೊ ಆಗ್ಲೇ ಆಗೋಯ್ತು ಅನ್ಕೊಳ್ಳಿ. ಕರೋಷನ್ ನೋಡೋಣ, ಓಕೆನಾ. ಈಗ ಸಖತ್ತು ಸ್ಟೂಡೆಂಟ್ಸ್ ಇಲ್ಲೇ ತಪ್ಪು ಮಾಡೋದು, ಕರೋಷನ್ ಮತ್ತೆ ರಸ್ಟ್ ಇವೆರಡು ಒಂದೇ ಅಂತ ತಿಳ್ಕೊಂಡಿರ್ತಾರೆ. ಕರೋಷನ್ ಯಾವ್ದಾಗುತ್ತೆ ಅಂದ್ರೆ ಸಿಲ್ವರ್ ಮತ್ತೆ ಕಾಪರ್, ಇದನ್ನ ಮೇನ್ ಆಗಿ ತಿಳ್ಕೊಳ್ಳಿ. ರಸ್ಟ್ ಯಾವ್ದಾಗುತ್ತೆ ಅಂದ್ರೆ ಐರನ್ ಆಗುತ್ತೆ, ಓಕೆನಾ. ತಲೆಗೆ ಹೋಗಿಲ್ಲ ಅಂದ್ರೆ ಇಲ್ಲಿ ನೋಡಿ ಬೇಕಾದ್ರೆ ಸಿಲ್ವರ್ ಆರ್ಟಿಕಲ್ಸ್ ಅಂದ್ರೆ ಸಿಲ್ವರ್ ಇಂದ ಮಾಡಿರುವಂತದ್ದು ಪಾರ್ಟಿಕಲ್ಸ್ ಅಂದ್ರೆ ಮೆಟೀರಿಯಲ್ಸ್, ಓಕೆನಾ. becomes black after some times when exposed in air. ಇದೇನಂದ್ರೆ ಇಲ್ಲಿದೆ ಸಲ್ಫರ್ ಜೊತೆ ರಿಯಾಕ್ಟ್ ಮಾಡಿ ಏನಾಗುತ್ತೆ ಅಂದ್ರೆ ಬ್ಲಾಕ್ ಆಗುತ್ತೆ, ಓಕೆನಾ. ಸಲ್ಫರ್ ಯಾವಾಗ ಅಂದ್ರೆ ಗಾಳಿಯಲ್ಲಿ ಇರುತ್ತೆ, ಓಕೆನಾ, ಎನ್ವಿರಾನ್ಮೆಂಟ್ ಅಲ್ಲಿ ಇರುತ್ತೆ, ಆದ್ರೆ ಅದ್ರ ಜೊತೆ ರಿಯಾಕ್ಟ್ ಮಾಡಿದ್ರೆ ಕಪ್ಪಾಗೋದು ಸಿಲ್ವರ್, ಓಕೆನಾ. ಇದು ಕಾಪರ್ ರಿಯಾಕ್ಟ್ಸ್ ವಿತ್ ಮಾಯ್ಸ್ಟ್ ಕಾರ್ಬನ್ ಡೈಆಕ್ಸೈಡ್. ಮಾಯ್ಸ್ಟ್ ಅಂದ್ರೆ ಒಂಥರ ವಾಟರ್ ವೇಪರ್ಸ್ ಇರುತ್ತೆ,
ಓಕೆನಾ, ಮಾಯಿಸ್ಟ್ ವಾಟರ್ ವೇಪರ್ಸ್ ಇರುತ್ತೆ. ಅದ್ರ ಜೊತೆ ರಿಯಾಕ್ಟ್ ಮಾಡಿದಾಗ ಏನಂತೆ ಒಂಥರ ಗ್ರೀನಿಶ್ ಬಂದ್ಬಿಡುತ್ತೆ, ಅದ್ರ ಮೇಲೆ ಕೋಟ್ ಇರುತ್ತೆ. ಅದೊಂದ್ಸಲ ತಿಳ್ಕೊಳ್ಳಿ. ಇದನ್ನ ಫಸ್ಟ್ ಚಾಪ್ಟರ್ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ, ಸಾರಿ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಇದು ರಸ್ಟ್, ಓಕೆನಾ. ಐರನ್ ಆಗುವಂತ ರಸ್ಟ್, ಇವೆರಡಕ್ಕೆ ಆಗುವಂಥದ್ದು ಕರೋಷನ್. ಇಷ್ಟು ತಲೆಗೆ ಇಟ್ಕೊಳ್ಳಿ ಸಾಕು. ಸೊ ಇದೊಂದು ಆಕ್ಟಿವಿಟಿ ಇದೆ, ನೋಡೋಣ. ಹಿಂಗೆ ಯಾವ್ದು ಕರೋಷನ್ ಇರುತ್ತೆ ನಾನು 3 ಟ್ಯೂಬ್ ತಗೊಳ್ತೀನಿ, ಟೆಸ್ಟ್ ಟ್ಯೂಬ್ ತಗೊಳ್ತೀನಿ, ಓಕೆನಾ. ಒಂದ್ರಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನೀರ್ ಹಾಕಿ ಬಿಟ್ಕೊಡ್ತೀನಿ, ಅಂದ್ರೆ ಅರ್ಧ ನೀರ್ ಹಾಕಿ ಬಿಡ್ತೀನಿ. ಆಮೇಲೆ ನೆಟ್ ಇಡ್ತೀನಿ, ನೆಟ್ ತಗೊಂಡು ಒಂದೇನ್ ಮಾಡ್ತೀನಿ ಅಂದ್ರೆ ಅದ್ರೊಳಗೆ ಹಾಕ್ತೀನಿ. ಒಂಚೂರು ಗ್ಯಾಪ್ ಇರುತ್ತಲ್ಲ, ಆ ಏರ್ ಜೊತೆ ರಿಯಾಕ್ಟ್ ಮಾಡಿರೋದಿರುತ್ತಲ್ಲ, ಅದೇನಾಗುತ್ತೆ ಅಂದ್ರೆ ಕರೋಷನ್, ಸಾರಿ ರಸ್ಟ್ ಆಗ್ತಾ ಬರುತ್ತೆ, ಓಕೆನಾ. ನೀವು ನೋಡ್ಬೋದು, ನೀವು ರಸ್ಟಿ ಐರನ್ ನೈಲ್ಸ್, ಓಕೆನಾ. ನೈಲ್ಸ್ ಇದೆಯಲ್ಲ, ಅದು ನೈಲ್ಸ್ ಅಂದ್ರೆ ನೀವು ಉಗುರು ಅಂದ್ರೆ ಇಲ್ಲಿ, ನೈಲ್ಸ್ ಅಂದ್ರೆ ಇಲ್ಲಿ, ಓಕೆನಾ. ಮತ್ತೆ ಇಲ್ಲೇನ್ ಮಾಡ್ತೀನಿ ಅಂದ್ರೆ ನೀರಲ್ಲಿ ನೈಲ್ಸ್ ಹಾಕ್ತೀನಿ, ಮತ್ತೆ ಅದ್ರ ಮೇಲೆ ಒಂಚೂರು ಆಯಿಲ್ ಹಾಕ್ತೀನಿ, ಓಕೆನಾ. ಒಂದ್ 2-3 ಡ್ರಾಪ್ ಆಯಿಲ್ ಹಾಕ್ಬಿಟ್ಟು ಮುಚ್ಕೊಂಡ್ಬಿಡ್ತೀನಿ. ಒಂದ್ 5 ನಿಮಿಷ 7 ನಿಮಿಷ ಆದ್ಮೇಲೆ ನೋಡ್ತೀನಿ, ಅದೇನೋ ಆಗಿರೋದು ಚೆನ್ನಾಗಿರುತ್ತೆ, ಓಕೆನಾ. ಇನ್ನೊಂದೇನಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್, ಇದೇನ್ ಮಾಡ್ತೇನೆ, ಇದು ಡ್ರೈ ಟ್ಯೂಬ್ ಅಲ್ಲಿ ಇರುತ್ತೆ, ಯಾವ್ದೇ ನೀರು ಅದೇನಿರುತ್ತೆ, ಓಕೆ. ಕಾಣಿಸ್ತಿರೋ ಬಾಲ್ ತರ, ಚಿಕ್ಕ ಚಿಕ್ಕ ಬಾಲ್ ತರ, ಅದು ಕ್ಯಾಲ್ಸಿಯಂ ಕ್ಲೋರೈಡ್, ಓಕೆ. ಇದೇನ್ ಮಾಡ್ತೇನೆ, ಡ್ರೈ ಮಾಡ್ಬಿಡುತ್ತೆ. ಏರ್ ಇರುತ್ತೆ, ಏರ್ ಒಂಚೂರು ಮಾಯಿಸ್ಟ್ ಇರುತ್ತಲ್ವಾ, ಅದರಿಂದನೇ ಫಸ್ಟ್ ಟ್ಯೂಬ್ ಅಲ್ಲಿ ಏನಾಯ್ತು, ಕರೋಷನ್ ಆಯ್ತು, ಸಾರಿ ರಸ್ಟ್ ಆಯ್ತು ಅಲ್ವಾ. ಇಲ್ಲಿ ಏರ್ನ ಡ್ರೈ ಮಾಡೋದು ಇದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ರಸ್ಟ್ ಏನೂ ಆಗೋದಿಲ್ಲ. ಆದ್ರಿಂದ ಇಷ್ಟೇ 3 ರಿಯಾಕ್ಷನ್ ಇದೊಂಚೂರು ನೋಡ್ಬೇಕು. ನೆಕ್ಸ್ಟ್ ನೋಡೋಣ. ರಿಫೈನಿಂಗ್ ಆಫ್ ಮೆಟಲ್ಸ್, ಓಕೆನಾ. ಈಗ ನಾನು ರಿಡಕ್ಷನ್ ಮಾಡಿದೆ, ಓಕೆನಾ. ಆಗ ಒಂದು ಮೆಟಲ್ ಬಂತು ಅಲ್ವಾ, ಮೆಟಲ್ ಬಂದ್ಮೇಲೆ ಅದು ಫುಲ್ ಪ್ಯೂರ್ ಆಗಿರುತ್ತಾ, ಚಾನ್ಸ್ ಇದೆ. ಹೆಂಗಣ ಈ ತರ ಹೊಟ್ಟೆ ಹೊರಿಸಿದ್ರೆ ನಾವು ಹೆಂಗಣ ಇರೋಕ್ಕಾಗುತ್ತೆ, ಆದ್ರೆ ಏನು ಮಾಡೋಕ್ಕಾಗಲ್ಲ, ಈ ಸೈನ್ಸ್. ಈಗ ನೀವು 9th ನೋಡಿರ್ತೀರಾ, ಯಾವ್ದು ಸ್ಟ್ರಕ್ಚರ್ ಆಫ್ ಆಟಮ್ ಅಂತ, ಅಲ್ಲಿ ಫಸ್ಟ್ ಒಬ್ಬ ಬರ್ತಾನೆ, ಅಲ್ಲ ಇದೆಲ್ಲ ಇತ್ತಪ್ಪ, ಇದೆಲ್ಲ ಇತ್ತಪ್ಪ, ಇದೆಲ್ಲ ಇತ್ತಪ್ಪ, ಇದೆಲ್ಲ ಇತ್ತಪ್ಪ, ಅದಾದ್ಮೇಲೆ ಹಂಗೆ ಇಟ್ಕೊಂಡು ಹೋಗ್ತೀವಿ. ಇದು ಅಷ್ಟೇ, ಅದೇ ತರ. ಇನ್ನ 11th ಅಂದ್ರೆ ಫಸ್ಟ್ PUC ಹೋದ್ರೂ ಅದೇ ತರ ನಿಮ್ಗೆ, ಸರಿನಾ. ಈ ಕಡೆ ನಿಂತ್ಬಿಡೋದು ಆ ತರ, ಇಲ್ಲ ಅಂದ್ರೆ ಪ್ಯೂರ್ ಆಗೋದು. ಇಲ್ಲಿ ನೋಡೋಣ, ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಇದೇನಂದ್ರೆ ಇದೇನ್ ಮಾಡ್ತೀನಿ ಅಂದ್ರೆ ಸ್ಟ್ರಿಪ್ ತಗೊಳ್ತೀನಿ, ಪ್ಯೂರ್ ಕಾಪರ್ ಸ್ಟ್ರಿಪ್ ತಗೊಳ್ತೀನಿ ಫಸ್ಟ್ ಕ್ಯಾಥೋಡ್ ಅಲ್ಲಿ, ಓಕೆನಾ. ಆನೋಡ್ ಅಲ್ಲಿ ಅಲ್ಲಿ ಇಂಪ್ಯೂರ್ ಇರ್ತಲ್ವಾ, ಪ್ಯೂರ್ ಆಗಿರೋದ್ರಲ್ಲ, ಇಂಪ್ಯೂರ್ ಕಾಪರ್ ನ ತಗೊಳ್ತೀನಿ, ಓಕೆನಾ. ಅದನ್ನ ಇಲ್ಲಿ ಇಡ್ತೀನಿ. ಆಗ ನಾನು ಏನ್ ಮಾಡ್ತೀನಿ, ಒಂದು ಸರ್ಕ್ಯೂಟ್ ನ ಇಲ್ಲಿ ಸರ್ಕ್ಯೂಟ್ ಮಾಡ್ತೀನಿ. ಆಗ ಏನ್ ಮಾಡ್ತೀನಿ, ಇಲ್ಲಿ ಕಾಪರ್ ಸಲ್ಫೇಟ್ ಹಾಕ್ತೀನಿ, CuSO4 ನ, ಓಕೆನಾ. ಆಗ ಆ ಕೀನ ಆನ್ ಮಾಡಿ ಏನ್ ಮಾಡ್ತೀನಿ, ಕರೆಂಟ್ ನ ರಿಲೀಸ್ ಮಾಡಿದಾಗ ಅಲ್ಲಿ ಅಂದ್ರೆ ಕರೆಂಟ್ ಅಪ್ಲೈ ಮಾಡಿದಾಗ ಅಂದ್ರೆ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಇಲ್ಲಿರೋ ಆನೋಡ್ ಅಲ್ಲಿ ಪ್ಯೂರ್ ಅಂತ ಕಾಪರ್ ಇದೆಯಲ್ಲ, ಆ ಕಾಪರ್ ಏನಾಗುತ್ತೆ ಕ್ಯಾಥೋಡ್ ಕಡೆ ಹೋಗುತ್ತೆ, ಸರಿನಾ. ಇನ್ನ ಬೇರೆ ಬೇರೆ ಇರುತ್ತೆ ಅಲ್ಯೂಮಿನಿಯಂ, ಅವೆಲ್ಲ ಇದ್ರೆ ಅದೇನಾಗುತ್ತೆ ಅಂದ್ರೆ ಅಲ್ಲೇ ನೀರಲ್ಲೇ ಡಿಸಾಲ್ವ್ ಆಗುತ್ತೆ, ಓಕೆನಾ. ಇನ್ನ ಸಾಯಿಲ್ ಸ್ಯಾಂಡ್ ಅವೆಲ್ಲ ಇರುತ್ತಲ್ಲ, ಅವೇನಾಗುತ್ತೆ ಆನೋಡ್ ಬದಲಲ್ಲಿ, ಆನೋಡ್ ಮಡ್ ಅಂತ ಇದೆಯಲ್ಲ, ಇದು ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ, ಅಷ್ಟೇ. ಸಿಂಪಲ್ ಆಗಿತ್ತು, ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ. ಪ್ರಿವೆಂಟಿಂಗ್ ಆಫ್ ಕರೋಷನ್, ಓಕೆನಾ. ಆಗಲೇ ನೋಡಿದ್ವಿ. ಈಗ ಕರೋಷನ್ ಹೆಂಗೆ ಪ್ರಿವೆಂಟ್ ಮಾಡೋದು ಅಂತ ನೋಡೋಣ, ಓಕೆನಾ. ಕರೋಷನ್ ಪ್ರಿವೆಂಟ್ ಮಾಡಬೇಕಂದ್ರೆ ಏನ್ ಮಾಡಬೇಕು, ಪೇಂಟಿಂಗ್, ಆಯಿಲಿಂಗ್, ಗ್ರೀಸಿಂಗ್, ಗ್ಯಾಲ್ವನೈಸೇಷನ್, ಕ್ರೋಮ್ ಪ್ಲೇಟಿಂಗ್, ಓಕೆ ಅಲ್ವಾ. ಕ್ರೋಮ್ ಪ್ಲೇಟಿಂಗ್ ಅಂದ್ರೆ ಯಾವ ತರ ಅಂದ್ರೆ, ಈಗ ನೀವು ಬೈಕ್ ಅಲ್ಲೆಲ್ಲ ನೋಡಿದ್ರೆ ಪಳ ಪಳ ಅಂತ ಶೈನಿಂಗ್ ಇರುತ್ತಲ್ಲ, ಓಕೆನಾ. ಆ ಲೇಯರ್ ನಾವ್ ಕ್ರೋಮ್ ಪ್ಲೇಟಿಂಗ್ ಅಂತೀವಿ. ಅದು ಯಾವುದೇ ಕಾರಣಕ್ಕೂ ಕೊರೋಷನ್ ಏನು ಉಂಟು ಮಾಡೋದಿಲ್ಲ. ಮತ್ತೆ ಇನ್ನೊಂದೇನಂದ್ರೆ ಅನೋಡೈಸಿಂಗ್ ಆಗುತ್ತೆ ಅಂದ್ರೆ, ಈಗ ನೀವು ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಲಿ, ನಲ್ಲಿ ನೋಡಿರ್ತೀರಲ್ವಾ, ಯಾವ ತರ ಅಂದ್ರೆ ಸಿಂಕ್ ಅಲ್ಲೆಲ್ಲ ಇರುತ್ತೆ, ಸಿಂಕ್, ಓಕೆನಾ. ಅಥವಾ ಬಾತ್ರೂಮ್ ಅಲ್ಲಿ ಟಾಯ್ಲೆಟ್ ಇರುತ್ತಲ್ಲ, ಅದು
ಯಾವ್ದ್ರಿಂದ ಮಾಡ್ತೀನಿ, ಆನೋಡೈಸಿಂಗ್ ಇಂದ ಮಾಡಿರ್ತೀನಿ. ಓಕೆನಾ, ಅಷ್ಟು ನೋಡ್ಕೊಳ್ಳಿ. ಗ್ಯಾಲ್ವನೈಸೇಷನ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪೇಂಟಿಂಗ್ ಆಗಿ ಗ್ಲೇಸಿಂಗ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಅವೆಲ್ಲ ನಿಮ್ಗೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗ್ಯಾಲ್ವನೈಸೇಷನ್ ಅಂದ್ರೆ ಏನಂತ ನೋಡಿ. It is a method of protecting steel and iron from rusting by coating them with a thin layer of zinc. ಓಕೆನಾ, ಏನ್ ಮಾಡ್ತೀವಿ ಅಂದ್ರೆ ಪ್ರೊಟೆಕ್ಟ್ ಮಾಡ್ತೀವಿ ಅದರಿಂದ ರಸ್ಟ್ ಅಥವಾ ಕೊರೋಜನ್ ಆಗದೆ ಇರಲಿ ಅಂತ. ಸರಿ, ರಸ್ಟ್ ಇದೆ ಅಷ್ಟೇ, ಕೊರೋಜನ್ ಆಗೋ ಚಾನ್ಸ್ ಇಲ್ಲ. ಐರನ್ ಇದು, ಅದನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಹೇಳ್ತೀವಿ ಜಿಂಕ್ ಲೇಯರ್ನ ಕೋಟ್ ಮಾಡ್ತೀವಿ. ಓಕೆನಾ, ಈ ಗ್ಯಾಲ್ವನೈಸೇಷನ್ ಆರ್ಟಿಕಲ್ ಇದೆಯಲ್ಲ, ಅಕಸ್ಮಾತ್ ಜಿಂಕ್ ಇದೆಯಲ್ಲ, ಜಿಂಕ್ ಲೇಯರ್ ಹೋದ್ರೂ ಯಾವುದೇ ಕಾರಣಕ್ಕೂ ಯಾವುದೇ ರಿಯಾಕ್ಷನ್ ಅಂದ್ರೆ ರಸ್ಟ್ ಏನು ಹಿಡಿಯೋದು. ಆ ಥರ ಇದೆ ಗ್ಯಾಲ್ವನೈಸೇಷನ್. ಯಾವ ಥರ ಅಂದ್ರೆ, ನಿಮ್ಮ ಮನಸ್ಸಿಗೆ ಒಂದೇ ಸತಿ ಬಂದಿರ್ತಾರೆ, ಮನಸ್ಸನ್ನ ಹೊಡೆದಾಕಿರ್ತಾರೆ. ಓಕೆನಾ, ಆದ್ರೆ ನಿಮ್ಮ ಮನಸ್ಸಲ್ಲಿ ಇರ್ತಾರಲ್ಲ, ಆ ಥರ ಇದೆ, ಜೊತೆ ಇರುತ್ತೆ. ಅಂದ್ರೆ ಆ ಜಿಂಕ್ ಕೋಟ್ ಇರುತ್ತಲ್ಲ, ಅದು ಬ್ರೇಕ್ ಆದ್ರೂ ಜೊತೆ ಹಣ ಪರ್ಸನಲ್ ಹೋಯ್ತು ಬೇಡ. ಓಕೆನಾ, ಎಲ್ಲ ಹಿಂಗೆ ನೋಡೋಣ. ಸೊ ಬಂದೇ ಬಿಟ್ಬೇಡ, ಇನ್ನೇನು ನೆಕ್ಸ್ಟ್ ಸ್ಲೈಡ್ ಮುಗೀತು. ಸೊ ಟೈಮ್ ಎಷ್ಟಾಯ್ತು, ಬೇಡ ಬಿಡು, ಬರೀ ಟೈಮ್ ಓಕೆನಾ. ಹೋಮೋಜಿನಿಯಸ್ ಮಿಕ್ಸ್ಚರ್. ಓಕೆನಾ, ಫಸ್ಟ್ ಅದನ್ನ ನೋಡ್ಕೊಳ್ಳೋಣ. ಅಲಾಯಿಂಗ್ ಅಲ್ಲಿ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ, ಈಗ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈಗ ಸಾಲ್ಟ್ ಪ್ಲಸ್ ವಾಟರ್ ತಗೊಳ್ಳಿ. ಓಕೆನಾ, ಸಾಲ್ಟ್ ಮತ್ತೆ ವಾಟರ್ ಮಿಕ್ಸ್ ಮಾಡಿದ ತಕ್ಷಣ ಏನಾಯ್ತು ಹಣ, ಒಂದಾಯ್ತು ಸಾಲ್ಟ್ ವಾಟರ್ ಆಯ್ತು, ಸಾಲ್ಟ್ ಸೊಲ್ಯೂಷನ್ ಆಯ್ತು ಅಲ್ವಾ. ಹೆಟೆರೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ, ಈಗ ಸಾಯಿಲ್ ತಗೊಳ್ತೀನಿ ಮತ್ತೆ ಒಂದು ನೀರಿಗೆ ಹಾಕ್ತೀನಿ, ಎರಡೆರಡು ಲೇಯರ್ ಆಯ್ತು ತಾನೆ. ಅದೇ ನಾನು ಎರಡೆರಡು ಲೇಯರ್ ಆಯ್ತು, ಅದು ಸಾಲ್ಯುಬಲ್ ಆಯ್ತು, ಸಾಲ್ಯುಬಲ್ ಆಗಿಲ್ಲ. ಬೇಕಾದ್ರೆ ನೋಡಿ ಅಬ್ಸರ್ವ್, ಹೆಟೆರೋಜಿನಿಯಸ್ ಅಲ್ಲಿ ಒಂದು ಗ್ಲಾಸ್ ತಗೊಳ್ಳಿ. ಓಕೆನಾ, ಆ ಗ್ಲಾಸ್ ಟ್ರೈ ಮಾಡಿ, ಎರಡೆರಡು ಲೇಯರ್ ಆಯ್ತಲ್ವಾ. ಅಥವಾ ಆಯಿಲ್ ತಗೋದು, ನೀರ್ ಮೇಲೆ ಇರುತ್ತಲ್ಲ, ಅಥವಾ ಅದೇನಾಗ್ಬೇಕಂದ್ರೆ ಡಿಸಾಲ್ವ್ ಆಗಬೇಕು, ಆಗ ಅದನ್ನ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಅಷ್ಟೇ. ಇದೇನಂದ್ರೆ ಟೂ ಆರ್ ಮೋರ್ ಮೆಟಲ್ಸ್, ಇಟ್ ಕ್ಯಾನ್ ಮೆಟಲ್ ಆರ್ ನಾನ್ ಮೆಟಲ್ಸ್. ಓಕೆನಾ, ಇದೇನಂದ್ರೆ ಯಾವ್ದಿಂದ ಮಾಡಿಕೊಳ್ಬಹುದು ಅಂದ್ರೆ ಮೆಟಲ್ಸ್ ಅಥವಾ ನಾನ್ ಮೆಟಲ್ಸ್ ಇಂದ ಮಾಡ್ಬೋದು. ಓಕೆನಾ, ಅಂತ ಅದಕ್ಕೆ ನಾನು ಏನಂತೀನಿ ಅಂದ್ರೆ ಅಲಾಯಿಂಗ್ ಅಂತ. ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್, ಇಟ್ ಕ್ಯಾನ್ ಬಿ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್ ಅಷ್ಟೇ. ಹೋಮೋಜಿನಿಯಸ್ ಮಿಕ್ಸ್ಚರ್ ಯಾವ್ದು ಮೆಟಲ್, ಈ ಮೆಟಲ್ ಯಾವ್ದು ನಾನ್ ಮೆಟಲ್ ಆದ್ರೂ ಆಗಿರ್ಬೋದು, ಮೆಟಲ್ಸ್ ಆದ್ರೂ ಆಗಿರ್ಬೋದು ಅಷ್ಟೇ. ಇದಕ್ಕೆ ಇನ್ನೊಂದು ನೋಡೋದಾದ್ರೆ, ಇಟ್ ಇಸ್ ಅ ಮೆಥಡ್ ಆಫ್ ಇಂಪ್ರೂವಿಂಗ್ ದ ಪ್ರಾಪರ್ಟೀಸ್ ಆಫ್ ಎ ಮೆಟಲ್. ಓಕೆನಾ, ಎಂತ ಮೆಥಡ್ ಅಂದ್ರೆ ಪ್ರಾಪರ್ಟೀಸ್ ಇರುತ್ತಲ್ಲ. ಈಗ ಐರನ್ ನೋಡ್ಬೋದು, ಎಕ್ಸಾಂಪಲ್ ಇದೇ ನಿಮಿಷ ಸ್ಟೀಲ್ ಇದೆಯಲ್ಲ, ಬನ್ನಿ ಮುಂದೆ ನೋಡ್ತೀನಿ. ಈಗ ಇನ್ನ ಒಂದು 6 ಇರಬೇಕು, 1 2 3 4 5 ನೆಕ್ಸ್ಟ್ ಇದಲ್ವಾ, ಅಲ್ಲಿ ಮಾಡಿದ್ರೆ ಮುಗೀತು ಇಷ್ಟೇ. ಈಗ ಒಂದ್ಸಲ ಗಮನವಾಗಿ ಕೇಳಿಸ್ಕೊಳ್ಳಿ, ಆಮೇಲೆ ತಲೆನೇ ಕೇಳಿಸ್ಕೊಳ್ಳಂಗಿಲ್ಲ. ಓಕೆನಾ, ಸ್ಟೀಲ್. ಓಕೆನಾ, ಸ್ಟೀಲ್ ಯಾವ್ದ್ರಿಂದ ಇದೆ, ಪ್ಯೂರ್ ಐರನ್. ಪ್ಯೂರ್ ಐರನ್ ಎಷ್ಟು ಸಾಫ್ಟ್ ಇರುತ್ತೆ, ಹಾರ್ಡ್ ಇರೋ ಚಾನ್ಸ್ ಇಲ್ಲ ಪ್ಯೂರ್ ಐರನ್. ಓಕೆನಾ, ಅದ್ರ ಜೊತೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡ್ತೀವಿ, ಸರಿನಾ. ಕಾರ್ಬನ್ 0.05% ಅಲ್ಲಿ ನಾನು ಏನ್ ಮಾಡುತ್ತೆ ರಿಯಾಕ್ಟ್ ಮಾಡಿ ಏನ್ ಮಾಡುತ್ತೆ ಹಾರ್ಡ್ ಅಂಡ್ ಸ್ಟ್ರಾಂಗ್ ಆಗುತ್ತೆ ಅಲ್ವಾ. ಈಗ ನೀವು ಚಿಕ್ಕವರಿರ್ಬೇಕಾದ್ರೆ ನೋಡಿರ್ತೀರ, ನೀವು ಸಕಾಲ ಸಾಫ್ಟ್ ಇರ್ತೀರ, ಆಮೇಲೆ ಜನಗಳ ಬುದ್ಧಿ ಗೊತ್ತಾಗುತ್ತೆ, ಹಾರ್ಡ್ ಮತ್ತೆ ಸ್ಟ್ರಾಂಗ್ ಆಗ್ತೀರಿ. ನೀವು ಆಗ್ಲೇಬೇಕಾಗಿದೆ ಅಂದ್ರೆ ಗೊತ್ತಲ್ಲ ಯಾವ ತರ ಸೊಸೈಟಿನೇ ಅಲ್ವಾ. ಮತ್ತೆ ಸ್ಟೇನ್ಲೆಸ್ ಸ್ಟೀಲ್ ನೋಡೋಣ. ಅಲಾಯ್ ಆಫ್ ಐರನ್ ಪ್ಲಸ್ ನಿಕಲ್ ಪ್ಲಸ್ ಕ್ರೋಮಿಯಂ ಆರ್ಟ್, ಅದೇ ಇದು ಕ್ರೋಮ್ ಪ್ಲೇಟಿಂಗ್ ಇದೆಯಲ್ಲ, ಕ್ರೋಮಿಯಂ ಇಂದನೇ ಆಗಿರೋದು. ಓಕೆನಾ, ಈಗ ಬೈಕ್ಗಳ ನೋಡಿರುವ ಸ್ಟೈನ್ ಸರ್ಫೇಸ್ ಇರುತ್ತಲ್ಲ, ಇದರಿಂದನೇ ಆಗಿರೋದು, ಕ್ರೋಮಿಯಂ ಇಂದನೇ. ಓಕೆನಾ, ಆರ್ಡ್ ಇದು ಸ್ಟೈನ್ಲೆಸ್ ಸ್ಟೀಲ್ ಇದೆಯಲ್ಲ, ಈ ಐರನ್, ನಿಕ್ಕಲ್ ಮತ್ತೆ ಕ್ರೋಮಿಯಂ ಇದು ಅಲಾಯ್ ಆಯ್ತಾ. ಇಷ್ಟು ಅಲಾಯ್ ಇಂದ ಆಗಿರೋದು. ಇದೇನಾಗುತ್ತೆ ಹಾರ್ಡ್ ಆಗುತ್ತೆ ಮತ್ತೆ ರಸ್ಟ್ ಹಿಡಿಯೋದು. ಓಕೆನಾ, ಈ ತರ ಇದೆ. ಮತ್ತೆ ಅಮಲ್ಗಮ್, ಏನಿಲ್ಲ ಅಮಲ್ಗಮ್ ಈ ತರ ಡಿಫ್ರೆಂಟ್ ಆಗಿದೆ. ಅಮಲ್ಗಮ್ ಅಲಾಯ್ ಇನ್ ವಿಚ್ ಒನ್ ಮೆಟಲ್ ಇಸ್ ಮರ್ಕ್ಯೂರಿ. ಯಾವ ತರ ಅಂದ್ರೆ ಮರ್ಕ್ಯೂರಿನೇ ಯೂಸ್ ಮಾಡಿರೋದು, ಅದ್ರ ಜೊತೆ ಯಾವ್ದಾರ ಮೆಟಲ್ಸ್ ರಿಯಾಕ್ಟ್ ಮಾಡಿರ್ತೀವಿ ಆದ್ರೆ ಮರ್ಕ್ಯೂರಿ ಇರುವಂತ ಸಬ್ಸ್ಟೆನ್ಸ್. ಓಕೆನಾ, ಅದಕ್ಕೆ ಅಮಲ್ಗಮ್ ಅಂತ ಹೋಗ್ತೀವಿ. ಅಂದ್ರೆ ಏನಂದ್ರೆ ಈಗ ಒಂದು ಕೆಲಸ ಆಯ್ತು, ನನ್ನ ಹೆಸರು ಇರಲೇಬೇಕು ಅಷ್ಟೇ, ಆ ತರ ಇದು ಮಾಡ್ತೀವಿ. ಸೊ ಇಷ್ಟೇ ಮುಗೀತು. ಓಕೆನಾ, ಪ್ರಾಸ್ ನೋಡೋಣ. ಅಲಾಯ್ ಆಫ್ ಏನಾಗ್ಬಿಟ್ಟಿದೆ Zn. ಓಕೆನಾ, An ಅಲ್ಲ Zn ಪ್ಲಸ್ Cu. ಓಕೆನಾ, ಇದು ಅಲಾಯ್. ಮತ್ತೆ ಇನ್ನೊಂದು ಬ್ರಾನ್ಸ್, ಯಾವ್ದು ಅಲಾಯ್
ಕಾಪರ್ ಮತ್ತೆ ಟಿನ್ ಅನ್ನೋದು ಎನ್ ಓಕೆನಾ. ಇದು ನಿಮ್ಮ ಪೀರಿಯಡ್ ಟೇಬಲ್ ಅಲ್ಲಿ 50ನೇ ಎಲಿಮೆಂಟ್ ಇರ್ಬೋದು, 50ನೇ ತಿಳ್ಕೊಳ್ತೀನಿ ಓಕೆನಾ. ಮತ್ತೆ ಸೋಲ್ಡರ್ ಅಲಾಯ್ ಆಫ್ ಲೆಡ್ ಅಂಡ್ ಟಿನ್ ಓಕೆನಾ. ಇದ್ಯಾವುದು ಅಲಾಯ್ ಅಂದ್ರೆ ಲೆಡ್ ಮತ್ತೆ ಟಿನ್ ಅಷ್ಟೇ. ಮುಗೀತು ಈ ಚಾಪ್ಟರ್. ಸೊ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಹೋಗ್ಬೋದು ಅಷ್ಟೇ. ನನ್ನ ಹೆಸರು. ಸೊ ಈ ಚಾಪ್ಟರ್ ಮುಗಿಸ್ತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಟಾಟಾ ಬೈ ಬೈ ಟೇಕ್